ನನ್ನ ಮಾತುಗಳಿಂದ ನಿಮಗೆ ಎಲ್ಲೂ ಬೋರಾಗಲಿಲ್ಲ. ಸರಿಸುಮಾರು ನಂದು ಸಂವಿಧಾನದ ಮೇಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಇವಾಗ 500ಕ್ಕಿಂತ ಹೆಚ್ಚು ಭಾಷಣ ಇರ್ಬೋದು ಅನ್ಕೋತೀವಿ. ಪ್ರತಿದಿನ ಸಾಯಂಕಾಲ ನಾವು ಕ್ಲಾಸ್ ಕೊಡ್ತೀವಿ, 2 ತಾಸು ಬೆಳಗ್ಗೆ ಸಾಯಂಕಾಲ 8 ಗಂಟೆ 4 ಗಂಟೆ ತನಕ. ಅದು ಬಿಟ್ಟರೆ ಬೇರೆ ಬೇರೆ ನಾವು ಹಾಜರಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಮಕ್ಕಳ ಇವತ್ತು ಸಂವಿಧಾನ ಸಮರ್ಪಣಾ ದಿನದ ವಿಶೇಷವಾಗಿ ಕಾರ್ಯಕ್ರಮ ಆಚರಣೆ ಮಾಡ್ತೀವಿ. ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ನಾನು ನಿಮಗೆ ಇದ್ರ ಬಗ್ಗೆ ಒಂದು ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರ ಬಂದಿದ್ರು ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಸಂವಿಧಾನ ಅಂದ್ರೆ ಏನು ಅಂತ ಯಾರಾದ್ರೂ ಹೇಳ್ತಾರ? ಸಂವಿಧಾನ ಅಂದ್ರೆ ಏನು ಸಿಸ್ಟರ್ ಹೇಳಿ. ಒಂದೇ ಆಗಿದ್ರೆ 2 ಕಡೆಯಿಂದ ಇತ್ತು ಅಂತಂದ್ರೆ ಸ್ವಲ್ಪ ಈಸಿ ಆಗುತ್ತೆ ಸಂವಿಧಾನ ತಿಳ್ಕೊಳ್ಳೋದು. ಸುಮ್ಮನೆ ನಾನು ಬಂದೆ ಒಂದು ಅರ್ಧ ಕಾಸು ಹೇಳ್ದೆ ಹೋಗ್ದೆ ಅಂದರೆ ಪಾಠ ಹೇಳೋದಂಗೆ ಆಗುತ್ತೆ. ಬಂದ್ ಮಾಡಿ ಎಲ್ಲ ಕಣ್ಣಿಗಿದೆ, ಕೂಲಿದೆ, ಚೆನ್ನಾಗಿದೆ, ಮಸ್ತ್ ಇದೆ. set of basic rules followed by a and function. A set of basic rules followed by a country. ಕರೆಕ್ಟಾ? ಕ್ವಶನ್ ಇಂಗ್ಲಿಷ್ ಅಲ್ಲಿ ಹೇಳಿದ್ದಾರೆ. ಒಂದು ದೇಶದ ಮೂಲಭೂತವಾದಂಥ ಕಾನೂನುಗಳ ಕಟ್ಟನ್ನು ಸಂವಿಧಾನ ಅಂತ ಕರೀತೀವಿ. ಒಂದು ದೇಶ ನಡೀಬೇಕಾದ್ರೆ ಮೂಲಭೂತವಾದಂಥ ಕಾನೂನು, ಅದ್ರ ಮೇಲೆ ಯಾವುದೂ ಇಲ್ಲ, ಅದರ ಬೇಸ್ ಮೇಲೆ ಎಲ್ಲ ಬೇಕು, ದಟ್ಸ್ ಸಂವಿಧಾನ ಅಂತ ಕರೀತೀವಿ. ಸರಿಯಾಗಿ ಸರಿ. ಇವಾಗ 52 ದಿವಸದಲ್ಲಿ ಇನ್ನೊಂದು ವಿಶೇಷವಾದಂಥ ಕಾರ್ಯಕ್ರಮ ಆಚರಣೆ ಮಾಡ್ತದೆ ಜಗತ್ತು, ನಮ್ಮ ಇಡೀ ಭಾರತ ದೇಶ. ಒಂದು ವಾರದಲ್ಲಿ ಸಂವಿಧಾನದ ಬಗ್ಗೆ ವಿಶೇಷವಾಗಿ ಏನಿದೆ ಕಾರ್ಯಕ್ರಮ? ಯಾವ್ದ್ರಿ? ರಿಪಬ್ಲಿಕ್ ಡೇ. ರಿಪಬ್ಲಿಕ್ ಅಂದ್ರೆ ಏನು? ಗಣರಾಜ್ಯೋತ್ಸವ ಅಂದ್ರೆ ಏನು? ರಿಪಬ್ಲಿಕ್ ಡೇ ಅಂದ್ರೆ ಕನ್ನಡದಲ್ಲಿ ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವ ಅಂದ್ರೆ ಏನು? ಗಣರಾಜ್ಯೋತ್ಸವ ಅಂದ್ರೆ ಏನು? ಗಣರಾಜ್ಯೋತ್ಸವ ಪ್ರಜೆಗಳ ಬಹುಶಃ ನೀವು ಇಂಗ್ಲಿಷ್ ಅಲ್ಲಿ ಹೆಚ್ಚಾಗಿ ಇದನ್ನ ಅಧ್ಯಯನ ಮಾಡಿದ್ರಿಂದ ರಿಪಬ್ಲಿಕ್ ಅನ್ನುವಂಥ ಪದಕ್ಕೆ ಸಮಾನಾರ್ಥಕವಾಗಿ ಡಿಕ್ಷನರಿಯಲ್ಲಿ ಯಾವಾಗಾದ್ರೂ ಪದ ಹುಡುಕಾಡಿದ್ರ? ಹುಡುಕಾಡಿ ನೋಡಿಲ್ಲ, ಅಥವಾ ಮೊಬೈಲ್ ಇದ್ರೆ ನೀವು ಮೊಬೈಲ್ ಚೆಕ್ ಮಾಡಿರಿ. ರಿಪಬ್ಲಿಕ್ ಪದಕ್ಕೆ ಸಮಾನಾರ್ಥಕ ಪದ ಡೆಮೋಕ್ರಸಿ ಅಂತ ಬರುತ್ತೆ. ಡೆಮೋಕ್ರಸಿ ಅಂತ ಹೇಳಿದ ಕರೆಕ್ಟ್. ಗಣರಾಜ್ಯೋತ್ಸವವನ್ನು ನಾವು ಪ್ರಜೆಗಳ ಆಳ್ವಿಕೆ ಅಂತ ಪ್ರಜಾ ರಾಜ್ಯೋತ್ಸವ ಅಂತ ತಪ್ಪಾಗಲ್ಲ. ಸರಿ, ಕರೆಕ್ಟ್ ಇದೆ. ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ರಿಪಬ್ಲಿಕ್ ಡೇ ಅಥವಾ ಗಣರಾಜ್ಯೋತ್ಸವ, ಇದನ್ನ ಡೆಮೋಕ್ರಸಿ ಅಂತ ಕರೀತೀವಿ. ಪ್ರಜಾಪ್ರಭುತ್ವದ ದಿನವನ್ನು ನಾವು ಆಚರಣೆ ಮಾಡ್ತಾ ಇದೀವಿ 26ನೇ ಜನವರಿಗೆ. ಸ್ವಲ್ಪ ಸೌಂಡ್ ಗಣರಾಜ್ಯೋತ್ಸವನ ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾ ಒಂದು ಕೂಡ ಸಂವಿಧಾನ ಜಾರಿಯಾದಂಥ ದಿನವನ್ನ ಆಚರಣೆ ಮಾಡ್ತೀವಿ. ಕರೆಕ್ಟಾ? ಸರಿ. 1947 ಆಗಸ್ಟ್ 15ನೇ ತಾರೀಕು ಭಾರತಕ್ಕೆ ಏನ್ ಬಂತು? ಏನ್ ಬಂದ್ರೆ ಏನಂತ ಆಚರಣೆ ಮಾಡ್ತೀವಿ? ಅಂತ ಆಚರಣೆ ಮಾಡ್ತೀವಿ. ಸ್ವತಂತ್ರ ದಿನ ಅಂತ ಆಚರಣೆ ಮಾಡ್ತೀವಿ. ಬೇರೆ ಬೇರೆ ಕ್ಲಿಯರ್ ಇರ್ತಾನೆ. ಅವತ್ತು ಏನ್ ಜಾರಿ ಆಯ್ತು? ಸ್ವತಂತ್ರ ಬಂತು ಭಾರತಕ್ಕೆ. ಕರೆಕ್ಟಾ? ಮತ್ತೆ 26 ಜನವರಿ 1950 ಏನ್ ಬಂತು? ಮತ್ತೆ ಆ ಸಂವಿಧಾನ ದಿನ ಅಂತ ಆಚರಣೆ ಮಾಡಿಲ್ಲ. ಸಂವಿಧಾನ ದಿನ ಅಂತ ಆಚರಣೆ ಮಾಡಿಲ್ವಾ? ಮತ್ತೆ ಅದ್ಯಾಕೆ ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತಾರೆ? ಗಣರಾಜ್ಯೋತ್ಸವ ಅಂದ್ರೆ ಇಂಗ್ಲಿಷ್ ರಿಪಬ್ಲಿಕ್ ಅಂತ ಹೇಳಿದ್ರೆ, ರಿಪಬ್ಲಿಕ್ ಅನ್ನುವಂಥ ಪದ ಸಮಾನಾರ್ಥಕವಾಗಿ ಡೆಮೋಕ್ರಸಿ ಅಂತ ಹೇಳುತ್ತೆ. ಡೆಮೋಕ್ರಸಿ ಅಂತಂದ್ರೆ ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವ ಸಂವಿಧಾನ ಬಂದ ಮೇಲೆ ಬಂದ, ಸಂವಿಧಾನಕ್ಕಿಂತ ಮುಂಚೆನೂ ಇತ್ತ ಭಾರತದಲ್ಲಿ. ಸಂವಿಧಾನ ಬಂದ ಮೇಲೆ ಬಂತು. ಕರೆಕ್ಟ್? ಅದಕ್ಕಿಂತ ಮುಂಚೆ ಬ್ರಿಟಿಷ್ ರೂಲ್ ಇತ್ತು ನಮ್ಮ ದೇಶದಲ್ಲಿ. ಹಾಗಿದ್ರೆ ಈ ಡೆಮೋಕ್ರಸಿ ಅನ್ನುವಂಥದ್ದು, ರಿಪಬ್ಲಿಕ್ ಅನ್ನುವಂಥದ್ದು ಯಾವುದರ ಆಧಾರದ ಮೇಲೆ ಬಂತು? ಯಾವುದರ ಮೇಲೆ ಬಂತು? ಸಂವಿಧಾನ ಮೇಲೆ ಬಂತು. ಅಂದ್ರೆ ಸಂವಿಧಾನ ಜಾರಿಯಾದ್ಮೇಲೆ ಇದೆಲ್ಲ ಬಂತು ಅಂತ. ಇದರ ಅರ್ಥ ಇವತ್ತಿನ ದಿವಸ ಅಂದ್ರೆ 26ನೇ ಜನವರಿಯಲ್ಲಿ ಒಂದು ವಾರದಲ್ಲಿ ಆಚರಣೆ ಮಾಡ್ತೀರಾ, ಅವತ್ತಿನ ದಿವಸ ಏನಂತ ಆಚರಣೆ ಮಾಡಬೇಕಾಗಿತ್ತು? ಸಂವಿಧಾನದ ಜಾರಿಯಾದಂಥ ದಿನ ಅಂತ ಆಚರಣೆ ಮಾಡ್ಬೇಕು. ಕರೆಕ್ಟ್ ನೋಡಿ, ಹೌದಲ್ವಾ? ಕರೆಕ್ಟ್ ಅಲ್ರಿ? ನೀವು ಸ್ವಲ್ಪ ಇಂಟರಾಕ್ಟ್ ಇರಲಿ, ತುಂಬಾ ಚೆನ್ನಾಗಿದೆ. ಸಂವಿಧಾನದ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಬೇಕಾದ್ರೆ ಭಾರತದ ಸಂವಿಧಾನ ನಮ್ಮ ಕಡೆ ಒಂದ್ ಕಡೆ ತುಂಬಾ ಚೆನ್ನಾಗಿರುತ್ತೆ. ಸರ್ ಕೂತ್ಕೊಳ್ಳಿ, ಆರಾಮಾಗಿ ಒಂದು ಅರ್ಧ ಗಂಟೆಯಲ್ಲಿ ಮಾತಾಡೋಣ. ಊಟ ಆಗಿದೆಯಲ್ಲ? ಎಲ್ಲದು
ತೊಂದರೆ ಇಲ್ಲ. ಮಧ್ಯಾಹ್ನ ಎಷ್ಟಿದೆ? 1:30 ಗಂಟೆ. ಸರಿ, ನಾನು ಬೇಗ ಬಿಡ್ತೀನಿ. ನಾನು ನಿಮ್ಮ ಹತ್ರ 5ನೇ ತರಗತಿಯಿಂದ ಹಾಸ್ಟೆಲಲ್ಲೇ ಬೆಳೆದವರು. ನಿಮ್ಮ ಥರ ಸೇಮ್ ಈಗ ಹೆಂಗೆ ಕೂತ್ಕೊಂಡು ಎಲ್ಲ ಕೇಳಿ ಬಂದಿದ್ದೀರಾ ಹೇಗೆ ಬೆಳೆದಿದ್ದೀರ, ಏನು ತೊಂದರೆ ಇಲ್ಲ. ನಿಮ್ಮ ಕಷ್ಟ ಕೂಡ ಅರ್ಥ ಆಗುತ್ತೆ ಸರ್. ಅವಾಗ ಸ್ವಲ್ಪ ಎಲ್ಲಿ ನಿಲ್ಲಿಸಿ ಆಮೇಲೆ ಕಾಲೇಜ್ ಮಾಡಬೇಕು ಅಂತ ಕಾಲೇಜ್ ಕೂತ್ಕೊಂಡು ತೊಂದರೆ ಇಲ್ಲ ತಾನೇ? ಬೇರೆ ಎಲ್ಲ ಆಕ್ಟಿವಿಟೀಸ್ ಕೂಡಿಸ್ಬೇಕಾ? ನಡೀತದೆ नड़ीता है। मैं तेरे हर सवाल का एक मुकम्मल जवाब हूँ। मैं तेरे हर सवाल का एक मुकम्मल जवाब हूँ। कभी टाइम मिले तो, कभी समय मिले तो मुझे उठा के पढ़ लेना। मैं भारत का संविधान हूँ ಅಂತ ಹೇಳಿ. ಭಾರತದ ಎಲ್ಲಾ ಪ್ರಜೆಗಳ ಎಲ್ಲಾ ಸಮಸ್ಯೆಗೆ ಎಲ್ಲಾನು ಪರಿಹಾರ ಇದೆ ಅಂದ್ರೆ ಭಾರತದ ಸಂವಿಧಾನದಲ್ಲಿ. ಎಲ್ಲಾ ರೀತಿಯ ಸಮಸ್ಯೆಗಳು, ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಎಲ್ಲಿ ಸಿಗುತ್ತೆ ಅಂದ್ರೆ ಭಾರತದ ಸಂವಿಧಾನದಲ್ಲೇ ಸಿಗುತ್ತೆ. ಅದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಹಾಗಾಗಿ ಸಂವಿಧಾನ ತನ್ನ ಬಗ್ಗೆ ತಾನೇ ಹೇಳ್ತಾ ಬರಲಿಕ್ಕೆ ತುಂಬಾ ಚೆನ್ನಾಗಿ ಬರೀತಾರೆ. मैं तेरे हर सवाल का एक मुकम्मल जवाब हूँ, कभी समय मिले तो मुझे पढ़ लेना, मैं भारत का संविधान हूँ ಅಂತ ಹೇಳ್ತಾರೆ. ಭಾರತದ ಸಂವಿಧಾನ 7 ವರ್ಷ 11 ತಿಂಗಳು 18 ದಿನದಲ್ಲಿ ಬರೆದಿರುವಂತ ಕರೆಕ್ಟಾ? ಸಂವಿಧಾನ ಅಂದರೆ ಅದಮ್ಮ ಸಹೋದರಿ ಹೇಳಿದಂಗೆ ಅದು ಬೇಸಿಕ್ ಆಗಿರುವಂತ ಒಂದು ಕಾನೂನಿನ ಒಂದು ಪುಸ್ತಕ. ಇದರ ಆಧಾರದ ಮೇಲೆ ದೇಶ ಮುನ್ನಡೆಯಬೇಕು ಅಂತ. ಕರೆಕ್ಟ್ ಅಲ್ರಿ? ಭಾರತ ದೇಶದಲ್ಲಿ ಈ ಸಂವಿಧಾನ ಜಾರಿ ಆಗಬೇಕು ಅಂತಂದ್ರೆ ಇದರ ಹಿನ್ನೆಲೆಯನ್ನು ಸ್ವಲ್ಪ ಗಮನಿಸ್ತಾ ಹೋಗೋಣ. ಕರೆಕ್ಟಾ? ಭಾರತ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ನಮಗೆ ಹೊಸ ಹೊಸ ನಿಯಮಗಳನ್ನು ತಗೊಂಡು ಬರ್ತಾರೆ. ಮುಂದೆ ಸಂವಿಧಾನಕ್ಕೆ ಅದೊಂದು ದಾರಿ ಆಗುತ್ತೆ. ನೋಡಿ, ಭಾರತ ದೇಶದ ಇತಿಹಾಸ ಹೇಗಿದೆ? ನಮ್ಮ ದೇಶದ ಕ್ರಿಸ್ತಪೂರ್ವ 1000 ಕಾಲದಲ್ಲಿ ವೇದಗಳ ಕಾಲ ಅಂತ ಕರೀತೀವಿ ನಾವು. ವೇದಗಳಲ್ಲಿ 10ನೇ ಮಂಡಲ 10ನೇ ಅಧ್ಯಯನ ರಚನೆ ಆಗುತ್ತೆ ಕ್ರಿಸ್ತಪೂರ್ವ ಸುಮಾರು 8ನೇ ಶತಮಾನದಲ್ಲಿ. ಅದರಲ್ಲಿ ಒಂದೆರಡು ಅಧ್ಯಾಯಗಳನ್ನು ಸೇರಿಸ್ತಾರೆ. 10ನೇ ಮಂಡಲ 10ನೇ ಅಧ್ಯಯನ. ಅದರಲ್ಲಿ ಸುಮಾರು 11, 12 ಒಂದೆರಡು ಕ್ಲಾಸ್ಗಳು ಬರ್ತವೆ, ಶ್ಲೋಕಗಳು ಬರ್ತವೆ. ಆ ಶ್ಲೋಕಗಳು ವರ್ಣಾಧಾರಿತವಾಗಿ ರಚನೆ ಆಗ್ತವೆ. ವರ್ಣಾಧಾರಿತ ಅಂತಂದ್ರೆ ಬ್ರಾಹ್ಮಣ ಬಾಯಿಯಿಂದ ಬ್ರಾಹ್ಮಣ ಜನಿಸಿದ, ಆತನ ಭುಜದಿಂದ ಕ್ಷತ್ರಿಯ ಜನಿಸಿದ, ಆತನ ಉದರದಿಂದ ವೈಶ್ಯ ಜನಿಸಿದ, ಆತನ ಕಾಲುಗಳಿಂದ ಶೂದ್ರ ಜನಿಸಿದ. ಈ ವ್ಯವಸ್ಥೆಯನ್ನು ಯಾರು ಒಪ್ಕೊಳ್ಳೋದಿಲ್ವೋ ಅವರು SC STಗಳಾಗಿ ಊರೊಳಗಿರುವಂತಹ ಕೆಲಸವನ್ನು ಅವಾಗ ಸ್ಟಾರ್ಟ್ ಆಗ್ತದೆ. ಮುಂದೆ ಅದು ಬರ್ತಾ ಬರ್ತಾ ಬಹಳ ಕಠಿಣಗೊಳ್ತಾ ಹೋಯ್ತು. ಇದನ್ನ ಗಮನಿಸಿದಂತ ಗೌತಮ ಬುದ್ಧನ ಜನನ ಆಗುತ್ತೆ, ಜೈನ ಧರ್ಮದ ಜನನ ಆಗುತ್ತೆ. ಅವು ಈ ವ್ಯವಸ್ಥೆಯನ್ನ ವಿರೋಧ ಮಾಡ್ತಾರೆ. ಯಾರು ತಾರತಮ್ಯವನ್ನು ಮಾಡಂಗಿಲ್ಲ, ಸಮಾನವಾಗಿ ಬಾಳ್ಬೇಕು ಅಂತ ಹೇಳ್ತಾರೆ. ಕರೆಕ್ಟಾ? ಗೌತಮ ಬುದ್ಧ ಮತ್ತು ಜೈನ ಪಕ್ಷ ಅಧ್ಯಯನ ಮಾಡಿದ್ರೆ ಅಂತ ಅನ್ಕೊಳ್ತಾರೆ. ಅದ್ರ ನಂತರದಲ್ಲಿ ಬಂದಂತ ಕ್ರಿಸ್ತಪೂರ್ವ 185ರಲ್ಲಿ ಮನು ಅನ್ನುವಂಥವ್ರು ಒಂದು ಧರ್ಮಶಾಸ್ತ್ರ ಕೃತಿಗಳನ್ನ ರಚನೆ ಮಾಡ್ತಾ ಹೋಗ್ತಾರೆ. ಮನುಸ್ಮೃತಿ ಅಂತ ಕರಿತೀವಿ. ಅದರಲ್ಲಿ ಈ ವರ್ಣ ವ್ಯವಸ್ಥೆ ಬಹಳ ಕಠಿಣಗೊಳಿಸ್ತಾರೆ. ಜಾತಿ ವ್ಯವಸ್ಥೆ ಅತ್ಯಂತ ಕಠಿಣವಾಗಿದೆ. ಯಾರು ಯಾವ ಕೆಲಸ ಮಾಡ್ತಾರೋ ಅದೇ ಜಾತಿಯಲ್ಲಿ ಮುಂದುವರಿಬೇಕು, ಯಾರು ಯಾವ ವರ್ಣದಲ್ಲಿ ಇದ್ದಾರೋ ಅದೇ ವರ್ಣದಲ್ಲಿ ಮುಂದುವರಿಬೇಕು. ಬ್ರಾಹ್ಮಣ ಕೇವಲ ಬ್ರಾಹ್ಮಣನಾಗಿರ್ಬೇಕು, ಬ್ರಾಹ್ಮಣನ ಹೊಟ್ಟೆಯಿಂದ ಹುಟ್ಟಿದ್ರೆ ಬ್ರಾಹ್ಮಣನಾಗಿರ್ಬೇಕು. ವೈಶ್ಯ ಶೂದ್ರ ಅವರಿಗೆ ಆಧಾರವಾಗಿ ಕೆಲಸಗಳನ್ನ ಮಾಡಬೇಕು ಅಷ್ಟೇ. ಚೇಂಜಸ್ಗಳಾಗಿರಲಿಲ್ಲ. ನಮ್ಮೆಲ್ಲರಿಗೂ ಗೊತ್ತಿರಬೇಕು, ಈ ವೇದಗಳು, ಈ ಪುರಾಣಗಳು, ಈ ಶ್ಲೋಕಗಳು, ಈ ಗೀತೆ ಎಲ್ಲ ರಚನೆ ಆಗಿದ್ದು ಯಾವಾಗ ಅಂದ್ರೆ ಗುಪ್ತರ ಕಾಲದಲ್ಲಿ. ಇತಿಹಾಸ ಓದಿರ್ತಾನೆ. ಗುಪ್ತರ ಕಾಲದಲ್ಲಿ ರಚನೆ ಆಗಿದೆ. ಸರ್, ಕ್ರಿಸ್ತಪೂರ್ವ 1000 ಅಂತ ಹೇಳಿದ್ರೆ ಅಲ್ಲಿಂದ ಅವು ಬಾಯಾಟಿರುವಂತ ಕಂಠಪಾಠ ಇರುವಂತ ಶ್ಲೋಕಗಳಾಗಿತ್ತು, ಬರೆದಿರಲಿಲ್ಲ. ನೆನ್ಪಿಟ್ಕೊಂಡಿದ್ದೆ. ಗುಪ್ತರ ಕಾಲದಲ್ಲಿ ರಚನೆ ಆಯಿತು. ಅದು ಮುಂದೆ ಭಾರತ ದೇಶದಲ್ಲಿ ಎಷ್ಟು ಡಿವೈಡ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಯಿತು ಅಂತಂದ್ರೆ ನೋಡಿ, ಕೈಗೆ ಸಿಗುವಷ್ಟು ಬಹಳ ಕಡಿಮೆ ಜನ ಇರುವಷ್ಟು ರಾಜರಾದರು. ಸೈನ್ಯ ಇರುವಂಥದ್ದು, ಆತ ಮಂತ್ರಿ ಆಗುವಂಥದ್ದು, ರಾಜ ಆಗುವಂಥದ್ದು, ಸೈನ್ಯದ ಮುಖ್ಯ ಹುದ್ದೆಗಳನ್ನು ಹೊಂದುವಂಥದ್ದು ಒಂದು ಜಾತಿಯವರು ಮಾಡಬೇಕು. ಕರೆಕ್ಟಾ? ಕ್ಷತ್ರಿಯರು ಮಾಡಬೇಕು. ಓದುವಂಥದ್ದು, ಬರೆಯುವಂಥದ್ದು ಬ್ರಾಹ್ಮಣರು ಮಾಡಬೇಕು. ಉಳಿದಂತ ಕೆಲಸಗಳನ್ನ ವ್ಯಾಪಾರ ವ್ಯವಹಾರಗಳನ್ನ ಮಾಡುವಂತ ವೈಶ್ಯರು ಮಾಡಬೇಕು. ಅವರಿಗೆ ಸೇವೆ ಮಾಡುವಂಥದ್ದು ಉಳಿದಂತಹ ಶೂದ್ರರು ಮಾಡಬೇಕು. ನಮ್ಗೆ ಗೊತ್ತಿರಬೇಕು, ಶೂದ್ರರು ಅಂತಂದ್ರೆ ಯಾರನ್ನ ಕರಿತೀವಿ ಅಂದ್ರೆ ಈಗಿರುವಂತ ಲಿಂಗಾಯತ, ಒಕ್ಕಲಿಗ, ಕುರುಬ, ಕಮ್ಮಲಿಗ ಎಲ್ಲಾ ಸಮುದಾಯಗಳ ಜಾತಿಗಳದವಲ್ಲ, ಇವೆಲ್ಲವನ್ನ ಶೂದ್ರ ಅಂತ ಕರಿತೀವಿ. ಸರ್, ಇವನ್ನ ಶೂದ್ರ ಅಂದ್ರೆ ಮತ್ತೆ ಉಳಿದವರು ಯಾರು? ಇವು 4 ವ್ಯವಸ್ಥೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರವನ್ನ ಬಿಟ್ಟು ಹೊರಗಡೆ ನಾವು ಒಪ್ಪಂಗಿಲ್ಲ ಅಂತ ಹೋಗ್ತಾರಲ್ಲ, ಅವರನ್ನ SC STಗಳು ಅಂತ ಕರಿತೀವಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ. ಇವು 4 ಒಪ್ಪದೆ ಹೊರಗೆ ಹೋಗ್ತಾರೆ. ಇದೇ ರೀತಿ ವರ್ಣ ವ್ಯವಸ್ಥೆ ಮುಂದುವರಿತಾ ಹೋಗ್ತದೆ. ಅಲ್ಲಿಂದ ಸ್ವಲ್ಪ ಜನ ದೇಶಕಾಯರು ಇರುವುದರಿಂದ ಭಾರತ ದೇಶದ ಮೇಲೆ ವಿದೇಶಿ ದಾಳಿಗಳು ಅತಿ ಹೆಚ್ಚಾಗ್ತದೆ. ನೋಡಿ, ಇಡೀ ಎಲ್ಲರನ್ನ ಯಾರೋ ಬಂದು ಹೊರಗಿಂದ 4 ಜನ ನಿಮ್ಮನ್ನ ಹೊಡಿಬೇಕು, ಸೋಲಿಸ್ಬೇಕು ಅಂತಂದ್ರೆ ನೀವು ಎಲ್ಲರೂ ಬಡಗಿ ತೊಗೊಂಡಿದ್ರೆ ಅವ್ರು ಬರಂಗಿಲ್ಲ. ಕರೆಕ್ಟ್ ಇದ್ರೆ ಒಂದ್ 4 ಜನಕ್ಕೆ ಮಾತ್ರ ಬಡಗಿ ಕೊಟ್ಟು ನೀವು ಸುಮ್ಮನೆ ಕೂತ್ಕೊಂಡ್ರೆ ಅವ್ರು 4 ಜನ ಸೋಲಿದ್ರೆ ನೀವೆಲ್ಲರೂ ಗುಲಾಮರಾಗ್ತಿರ್ತಾರೆ. ಭಾರತ ದೇಶದ ಇತಿಹಾಸ ಕ್ರಿಸ್ತಪೂರ್ವ ಗ್ರೀಕರಿಂದ, ಪರ್ಷಿಯನರಿಂದ, ಓಡರಿಂದ ಯಾವಾಗ ಭಾರತ ದೇಶಕ್ಕೆ
ನಮ್ಮ ದೇಶದ ಮೇಲೆ ಬರುವಂತಹ ಮೊಘಲರು, ಅದಕ್ಕಿಂತ ಪೂರ್ವದಲ್ಲಿ ಬಂದಂತಹ ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ ಇವರೆಲ್ಲ ಹೆಂಗ್ ಆಳ್ವಿಕೆ ಮಾಡಿದ್ರೆ ಕಾಪಾಡುವಂತಹ ವ್ಯವಸ್ಥೆ ಬಹಳ ಕಡಿಮೆ ಜನರ ಕೈಲಿತ್ತು. ಈ ವ್ಯವಸ್ಥೆ ಕ್ಷತ್ರಿಯ ಸೋದರರು ಎಲ್ಲರೂ ಸೋದರು. ಹೀಗೆ ಹಿಡಿತವನ್ನು ಸಾಧಿಸಿ ಭಾರತ ದೇಶದ ಮೇಲೆ ಮುಸ್ಲಿಮರ ಆಳ್ವಿಕೆ ಆಗುತ್ತೆ. ಸುಮಾರು 800 ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಉಳ್ಕೊಂಡ್ಬಿಡ್ತಾರೆ, ನಮ್ಮ ದೇಶದ ಪ್ರಜೆಗಳಾಗಿರ್ತಾರೆ. ಮುಂದೆ ಬ್ರಿಟಿಷರು ಬರ್ತಾರೆ ಭಾರತ ದೇಶದಲ್ಲಿ. ಸುಮಾರು 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಓಪನ್ ಆಗುತ್ತೆ. ಕರೆಕ್ಟಾ? 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಓಪನ್ ಆಗುತ್ತೆ. ಅಲ್ಲಿಂದ ಭಾರತ ದೇಶದಲ್ಲಿ ಅವರು ವ್ಯಾಪಾರವನ್ನ ಮಾಡ್ತಾ ಮಾಡ್ತಾ ನಮ್ಮ ದೇಶದ ವ್ಯವಸ್ಥೆಯನ್ನ ಕಂಡುಹಿಡಿದ್ಬಿಡ್ತಾರೆ, ನೋಡ್ಕೊಂಡ್ಬಿಡ್ತಾರೆ. ಏನಿದೆ ಇಲ್ಲಿ, ಈ ಜಾತಿ ಕಲಿಯಂಗಿಲ್ಲ, ಈ ಧರ್ಮ ಕಲಿಯಂಗಿಲ್ಲ, ಅವ್ನ ಮ್ಯಾಲದನ್ನ ಕೆಳಗದ ಇವ್ರಿಗೆ ಹುಡುಗರು ಅವ್ರಿಗೆ ಕೇಳಂಗಿಲ್ಲ, SC ST ಕುಡಿಲಿದ್ರೆ ಉಳಿದೋರ್ ಮಂದಿ ಕೇಳಂಗಿಲ್ಲ, ಉಳಿಸ್ಕೊಂಡ್ಬಿಟ್ಟು ಸರ್. OBC ಅವ್ರಿಗೆ ಕುಡಿದ್ರೆ ಇನ್ನೊಬ್ರಿಗೆ ಕೇಳಂಗಿಲ್ಲ, ಉಳಿಸ್ಕೊಂಡ್ಬಿಟ್ಟು ಸರ್. ಇದನ್ನ ಬಳಸ್ಕೊಂಡಂತ ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ಪದ್ಧತಿಯನ್ನ ಆಚರಣೆ ಮಾಡಿಕೊಂಡು ನಮ್ಮ ದೇಶವನ್ನ ಇಡೀ ಹಿಡಿತ ತೆಗೆದುಕೊಳ್ತಾರೆ. ಅವರು ಕೊನೆ ತನಕ ಭಾರತ ದೇಶದಲ್ಲಿ ಇದ್ದಿದ್ದು ಎಷ್ಟು ಜನ ಅಂದ್ರೆ ಸುಮಾರು 2000 ಜನ ಮಾತ್ರ. ಎಲ್ಲ ಜನ ಇರಲಿಲ್ಲ. 2000 ಜನ ನಮ್ಮ ಇಡೀ ಭಾರತ ದೇಶವನ್ನ ಕಂಟ್ರೋಲ್ ಮಾಡಿದ್ರು. ಯಾಕಂದ್ರೆ ಗೊತ್ತಿತ್ತು ಅವ್ರಿಗೆ, ಇಲ್ಲಿ ಒಬ್ರು ಕಲಿಯಂಗಿಲ್ಲ, ಈ ಜಾತಿಯನ್ನು ಸತ್ರೆ ಅವ್ನು ಕೇಳಂಗಿಲ್ಲ, ಅವ್ನು ಸತ್ರೆ ಇವ್ನು ಕೇಳಂಗಿಲ್ಲ ಅಂತ. ಇವ್ರ ಬಗ್ಗೆ ಯೂನಿಟಿ ಇಲ್ಲ ಭಾರತದವ್ರ ಹತ್ರ. ಹಿಡಿತವನ್ನು ಸಾಧಿಸ್ತಾ ಹೋಗ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, 1757ಕ್ಕೆ ಒಂದು ಮೊದಲ ಯುದ್ಧ ಆಗ್ತದೆ, ಬಹಳ ದೊಡ್ಡದಾದಂತ ಪ್ಲಾಸ್ಟಿಕರಣ. ಕರೆಕ್ಟಾ? ಪೂರ್ವ ಭಾರತವನ್ನ ಗೆಲ್ತಾರೆ, ಸಿರಾಜುದ್ದೌಲನ ಸೋಲಿಸಿ ಪೂರ್ವ ಭಾರತವನ್ನ ಗೆಲ್ತಾರೆ. ಅದು ಆದ್ಮೇಲೆ ಬಕ್ಸರ್ ಕದನ ಆಗುತ್ತೆ 1764. ಕರೆಕ್ಟಾ? ಅವಾಗ ಇಡೀ ಪೂರ್ವ ಭಾರತವನ್ನ ತನ್ನ ಅಂಡರಲ್ಲಿ ತಗೊಳ್ತಾರೆ. ಪೂರ್ವ ಭಾರತವನ್ನ ಗೆದ್ದಿದ್ದಾರೆ. ದಕ್ಷಿಣ ಭಾರತವನ್ನ 1799ಕ್ಕೆ ಟಿಪ್ಪು ಸುಲ್ತಾನ್ ಸೋಲಿಸುವ ಮುಖಾಂತರ ಇಡೀ ದಕ್ಷಿಣ ಭಾರತ ಹಿಡಿತವನ್ನು ಸಾಧಿಸ್ತಾರೆ. ಟಿಪ್ಪು ಸುಲ್ತಾನ್ ಸೋಲ್ತಾನೆ 1799ಕ್ಕೆ. ಕರೆಕ್ಟಾ? ನೆನಪಿದೆಯಾ? ಓದಿದ್ರೆ ಸ್ವಲ್ಪ ಇಂಟ್ರಾಕ್ಟ್ ಇರಲಿ. ನಾನೇನಾದ್ರೂ ತಪ್ಪು ಹೇಳಿದ್ರೆ ವಾಪಸ್ ಹೇಳ್ತಾ ಹೋಗಿ. ನಮಗೆ 1818ರಲ್ಲಿ ನೋಡಿ, ಪೂರ್ವ ಭಾರತವನ್ನ ಗೆದ್ರು, ದಕ್ಷಿಣ ಭಾರತವನ್ನ ಗೆದ್ರು ಟಿಪ್ಪು ಸುಲ್ತಾನ್ ಸೋಲಿಸಿ. ಈಗ ಮಧ್ಯ ಭಾರತ ಇದೆ. 1818ಕ್ಕೆ ಕೋರೆಗಾಂವ್ ಅಂತ ಒಂದು ಯುದ್ಧ ಆಗುತ್ತೆ. ಕೋರೆಗಾಂವ್ ಯುದ್ಧದ ಮುಖಾಂತರ ಮರಾಠರನ್ನ ಸೋಲಿಸ್ತಾರೆ, ಮಧ್ಯ ಭಾರತವನ್ನ ಗೆಲ್ತಾರೆ. ಕರೆಕ್ಟಾ? ಆ ನಂತರ ಪಶ್ಚಿಮದಲ್ಲಿರುವಂತಹ ಪಂಜಾಬ್ ಭಾಗ ಮತ್ತು ಸಿಂಧ್ ಭಾಗ, ಪಾಕಿಸ್ತಾನ ಭಾಗ ನಮ್ಮ ದೇಶದಲ್ಲಿ ಇದ್ದಾವಾಗ ಈ ಭಾಗವನ್ನ 1848ಕ್ಕೆ ಸಿಖ್ಖರನ್ನ ಕೊನೆಯ ಯುದ್ಧದಲ್ಲಿ ಸೋಲಿಸಿ ಆ ಭಾಗವನ್ನ ಗೆಲ್ತಾರೆ. ಇಡೀ ಭಾರತವನ್ನ ತನ್ನ ಹಿಡಿತಕ್ಕೆ ತಗೊಳ್ತಾರೆ. 4 ಯುದ್ಧ ನೆನಪಿಟ್ಕೊಂಡ್ರೆ 4 ಯುದ್ಧದಲ್ಲಿ ಇಡೀ ಭಾರತ ಹೆಂಗೆ ಗೆದ್ರು ಅಂತ ಗೊತ್ತಾಗುತ್ತೆ. ಇಡೀ ಭಾರತ ತನ್ನ ಹಿಡಿತಕ್ಕೆ ತೆಗೆದುಕೊಂಡಂತ ಬ್ರಿಟಿಷರು ನಮ್ಮ ದೇಶದ ವ್ಯವಸ್ಥೆ ನೋಡ್ಕೊಂತ ಹೋಗ್ತಾರೆ. ಇವರನ್ನ ಹೆಂಗೆ ಆಳ್ವಿಕೆ ಮಾಡಬೇಕು, ಶಿಕ್ಷಣ ಪಡೆದವರು ಇಲ್ಲ, ಇವರನ್ನ ಹೆಂಗೆ ಇಲ್ಲಿಂದ ಸಂಪತ್ತನ್ನು ನಾವು ಕೊಳ್ಳೆ ಹೊಡಿಬೇಕು ಅಂತ ಅರ್ಥ ಮಾಡ್ಕೊಳ್ಳುವಂತ ಅವರು ಒಂದೊಂದೇ ಕಾನೂನುಗಳನ್ನು ತಂತಾರೆ. ನಿಮ್ಗೆ ಗೊತ್ತಿದ್ದ ಮಟ್ಟಿಗೆ ಮೊದಲನೇ ರೆಗ್ಯುಲೇಟಿಂಗ್ ಆಕ್ಟ್ ಬರ್ತದೆ 1773ಯಲ್ಲಿ. ಕರೆಕ್ಟಾ? 1773ಯಲ್ಲಿ ಮೊದಲನೇ ರೆಗ್ಯುಲೇಟಿಂಗ್ ಆಕ್ಟ್ ಬರುತ್ತೆ. ಇಲ್ಲಿಂದ ಒಂದೊಂದು ಕಾನೂನುಗಳನ್ನ ಪಾಸ್ ಮಾಡ್ತಾ ಹೋಗ್ತಾರೆ. ಭಾರತ ದೇಶದಲ್ಲಿ ಶಿಕ್ಷಣ ಕೊಡಬೇಕು. ಯಾಕಂದ್ರೆ ಇಲ್ಲಿರುವಂತವ್ರಿಗೆ ಶಿಕ್ಷಣ ಕೊಟ್ರೆ ನಾನು ತೆರೆದಿರುವಂತ ಕಂಪನಿಯಲ್ಲಿ ಕೆಲಸ ಮಾಡಕ್ಕೆ ಯೋಗ್ಯರಾಗ್ತಾರೆ, ಇಲ್ಲ ಅಂದ್ರೆ ಕೆಲಸ ಮಾಡಕ್ ಬರಂಗಿಲ್ಲ. 1813ರಲ್ಲಿ ಚಾರ್ಟರ್ ಕಾಯ್ದೆಯನ್ನು ತಗೊಂಡು ಬರ್ತಾರೆ. ಮೊದಲನೇ ಬಾರಿಗೆ ಶಿಕ್ಷಣ ಎಜುಕೇಶನ್ ಕೊಡಬೇಕು ಅಂತ. ಅದು ಸರಿಸುಮಾರು 20 ವರ್ಷ ಹಂಗೆ ನಿಂತ್ಕೊಳ್ತಾರೆ. 1834 ನಿಂತ್ಕೊಳ್ತದೆ. ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಬಂದು ಭಾರತ ದೇಶದಲ್ಲಿ ಮೆಕಾಲೆ ಅನ್ನೋ ಒಬ್ಬರನ್ನ ಕಳಿಸಿ ಹೆಂಗ್ ಶಿಕ್ಷಣ ಕೊಡಬೇಕು ಅಂತ ಒಂದು ಆಯೋಗ ಮಾಡಿ ರಿಪೋರ್ಟ್ ಕೊಡ್ರಿ ಅಂದಾಗ ಆತ ಇಡೀ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಗಮನಿಸಿ ಭಾರತ ದೇಶದಲ್ಲಿ ಶಿಕ್ಷಣ ಕೊಡಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಕೊಡಿ ಅಂತ 1835ಕ್ಕೆ ರಿಪೋರ್ಟ್ ಅನ್ನ ಕೊಡ್ತಾನೆ. ಅದ್ರ ಆಧಾರದ ಮೇಲೆ ಇಂಗ್ಲಿಷ್ ಶಾಲೆಗಳು ಪ್ರಾರಂಭವಾಗ್ತವೆ. ಕರೆಕ್ಟಾ? ಇಲ್ಲಿಂದ ಒಂದೊಂದಾಗಿ ಆಕ್ಟ್ಗಳು ಸ್ಟಾರ್ಟ್ ಆಗುತ್ತೆ. 1858ರ ಮೊದಲನೇ ಆಕ್ಟ್ ಭಾರತ ದೇಶದಲ್ಲಿ ಕಾನೂನಾಗಿ ಬರ್ತದೆ, ಬ್ರಿಟನ್ ಇಂದ ಬರ್ತದೆ. ಇದು ಆದ್ಮೇಲೆ ಒಂದೊಂದೇ ಕಾನೂನು ಮಾಡ್ತಾ ಹೋಗ್ತಾರೆ. 1861ಕ್ಕೆ ಒಂದು ಕಾನೂನು ಮಾಡ್ತಾರೆ, 1892ಕ್ಕೆ ಒಂದು ಕಾನೂನು ಮಾಡ್ತಾರೆ, 1909ಕ್ಕೆ ಒಂದು ಆಕ್ಟ್ ಅನ್ನು ತಗೊಂಡು ಬರ್ತಾರೆ, ಪಾರ್ಲಿಮೆಂಟ್ ಸುಧಾರಣೆ ಅಂತ ಅನ್ಕೊಂತಾರೆ. ಸರಿನಾ? 1919ಕ್ಕೆ ರೌಲಟ್ ಕಾಯ್ದೆ ಬರ್ತದೆ. 1929ಕ್ಕೆ ಒಬ್ರು ಬರ್ತಾರೆ, 27-28ರಲ್ಲಿ ಒಬ್ರು ಬರ್ತಾರೆ, ಸೈಮನ್ ಕಮಿಷನ್ ಬರ್ತದೆ ಭಾರತಕ್ಕೆ. ಎಂತ ಕಾನೂನು ಮಾಡಬೇಕು, ಎಂತ ಕಾನೂನು ಕೊಡಬೇಕು ಭಾರತ ದೇಶದಲ್ಲಿ ಅಂತ. ಅದಕ್ಕೆ ವಿರೋಧ ಮಾಡಿದಾಗ ದುಂಡು ಮೇಜಿನ ಸಭೆಯನ್ನ ಕರೀತದೆ. 3 ದುಂಡು ಮೇಜಿನ ಸಭೆ ಆಗ್ತವೆ ಎಲ್ಲಿ? ಲಂಡನ್ ನಲ್ಲಿ. ಇದು ಆದ್ಮೇಲೆ 1935ರ ಒಂದು ಕಾಯ್ದೆ ಬರುತ್ತೆ, ಭಾರತದ ಆಕ್ಟ್ ಅಂತ ಬರ್ತದೆ. ಕರೆಕ್ಟ್ ಆಗ್ತದೆ ಹಿಸ್ಟ್ರಿ ನಿಮ್ಗೆ? ಇದು ಆದ ನಂತರದಲ್ಲಿ ಭಾರತ ದೇಶದಲ್ಲಿ ಸ್ವತಂತ್ರದ ಕೂಗು ಜಾಸ್ತಿ ಆಗುತ್ತೆ. ಒಂದ್ ಕಡೆ ಎರಡನೇ ಮಹಾಯುದ್ಧ ನಡೀತದೆ 1939ರಿಂದ 1945ರ ತನಕ. ಭಾರತ ದೇಶದಲ್ಲಿರುವಂತ ಎಲ್ಲರೂ ಜನ ಏನ್ ಮಾಡ್ತಾರೆ, ಬ್ರಿಟಿಷರನ್ನ ಹೊರಹಾಕುವಂತ ಪ್ರಯತ್ನ ಮಾಡ್ತಾರೆ. ವಿನ್ಸ್ಟನ್ ಚರ್ಚಿಲ್ ಅನ್ನುವಂಥವ್ರು ಇಂಗ್ಲೆಂಡ್ ನ ಪ್ರಧಾನಿಯಾಗಿರ್ತಾನೆ. ಅವ್ರೇನ್ ಮಾಡ್ತಾರೆ, ನಾನು ಭಾರತಕ್ಕೆ ಸ್ವತಂತ್ರ ಕೊಡೋದು ಬೇಡ ಅಂತಾನೆ. ಆದ್ರೆ ಇನ್ನೊಂದು ಸರ್ಕಾರ ಇರ್ತಲ್ಲ ಅಪೋಸಿಟ್ ಆಗಿ ಚುನಾವಣೆಯಲ್ಲಿ ಇರ್ತದ್ದು, ಅದು ಹೇಳ್ತಾರೆ ನಾವು ಗೆದ್ವಿ ಅಂತಂದ್ರೆ ಭಾರತಕ್ಕೆ ಸ್ವತಂತ್ರ ಕೊಡ್ತೀವಿ ಅಂತ. 1942ಕ್ಕೆ ಕ್ರಿಪ್ಸ್ ಆಯೋಗ ಬರುತ್ತೆ.
ಕ್ಯಾಬಿನೆಟ್ ಮಿಷನ್ ಬಂದು ಭಾರತ ದೇಶದಲ್ಲಿ ಹೇಳ್ತದೆ ನಿಮಗೆ ಸ್ವತಂತ್ರ ಬೇಕು ಅಂದ್ರೆ ಒಂದು ಸಂವಿಧಾನ ರಚನೆ ಮಾಡಿ, ಸಂವಿಧಾನ ಸಭೆಯನ್ನು ರಚನೆ ಮಾಡಿ ಅಂತ ಹೇಳ್ತಾರೆ. ನಾವು ಬಿಟ್ಟು ಹೋಗೋದು ತಯಾರಿದೆ, ಒಂದು ಸಂವಿಧಾನ ಸಭೆ ರಚನೆ ಮಾಡಿ. ಯಾಕಂದ್ರೆ ಇಂಗ್ಲೆಂಡ್ ನಲ್ಲಿ ವಿನ್ಸ್ಟನ್ ಚರ್ಚಿಲ್ ಸರ್ಕಾರ ಸೋತೋಗಿ ಕ್ಲೆಮೆಂಟ್ ಅಟ್ಲೆ ಅವರ ಸರ್ಕಾರ ಬಂದಿರುತ್ತೆ. ಅವ್ರ ಸಂವಿಧಾನಕ್ಕೆ ಸ್ವತಂತ್ರ ಕೊಡ್ತೀವಿ, ಅದನ್ನ ಸಂವಿಧಾನ ಬರ್ಕೊಳ್ಳಿ. ಆ ದೇಶ ಅವಾಗ ಭಾರತ ದೇಶದಲ್ಲಿ 1946ಕ್ಕೆ ಚುನಾವಣೆ ಆಗ್ತದೆ. ಜುಲೈ ಆಗಸ್ಟ್ ಸಂದರ್ಭದಲ್ಲಿ ಚುನಾವಣೆ ಆಗ್ತದೆ. ಚುನಾವಣೆ ಆದಾಗ ಸರಿಸುಮಾರು ಏನಿಲ್ಲ ಅಂತಂದ್ರೆ 389 ಜನ ಸದಸ್ಯರು ಆಯ್ಕೆ ಆಗ್ತಾರೆ. 389 ಜನ ಸದಸ್ಯರು ಆಯ್ಕೆ ಆಗ್ತಾರೆ. ಅದರಲ್ಲಿ ಒಂದು 15 ಜನ ಹೆಣ್ಮಕ್ಳು ಕೂಡ ಇದ್ದಿರ್ತಾರೆ. ಭಾರತ ದೇಶದಲ್ಲಿರುವಂತಹ ಮುಸ್ಲಿಂ ಲೀಗ್ ಅವರು ಇಷ್ಟಪಡಲಿಲ್ಲ, ನಮಗೆ ಪಾಕಿಸ್ತಾನ ಬೇಕು, ನಾವು ಬೇರೆ ಕಡೆ ಹೋಗ್ತೀವಿ. ಎರಡು ದೇಶ ಆಗಿ ಡಿವೈಡ್ ಆಗುತ್ತೆ. ಎರಡು ದೇಶ ಆಗಿ ಡಿವೈಡ್ ಆದ ಕ್ಲೆಮೆಂಟ್ ಅಟ್ಲೆ ಅವರು ಮೊದಲನೇ ಬಾರಿಗೆ ಘೋಷಣೆ ಮಾಡ್ತಾರೆ. ಫೆಬ್ರವರಿ 20ನೇ ತಾರೀಕು 1947ಕ್ಕೆ ನಾನು ಭಾರತ ದೇಶಕ್ಕೆ ಸ್ವತಂತ್ರ ಕೊಡ್ತೀನಿ ಅಂತ ಮೊದಲು ಡಿಕ್ಲೇರ್ ಆಗಿದ್ದೆ. ಹೇಳಿ ದುಬಾಯಿಯಿಂದ ಯಾವಾಗಂದ್ರೆ ಫೆಬ್ರವರಿ 20ನೇ ತಾರೀಕು 1947. ಎರಡು ದೇಶಗಳನ್ನ ರಚನೆ ಮಾಡಬೇಕು. ಅವಾಗ ಮತ್ತೆ ಸ್ಥಾನಗಳ ಹಂಚಿಕೆ ಮಾಡಬೇಕು. ಪಾಕಿಸ್ತಾನಕ್ಕೆ ಎಷ್ಟು ಕೊಡಬೇಕು, ನಮ್ಮ ದೇಶಕ್ಕೆ ಎಷ್ಟು ಕೊಡಬೇಕು ಅಂತ ವಿಚಾರವನ್ನ ಮಾಡ್ತಾರೆ. ಪಾಕಿಸ್ತಾನಕ್ಕೆ ಒಂದಿಷ್ಟು ಬಿಟ್ಕೊಡ್ತಾರೆ. ನಮ್ಮ ದೇಶದಲ್ಲಿರುವಂತಹ ಸ್ಥಾನಗಳು ಅವಾಗ ಕೇವಲ 289 ಸ್ಥಾನಗಳು ಉಳ್ಕೊಂಡು ಬಿಡ್ತವೆ ಭಾರತ ದೇಶದಲ್ಲಿ. ಎರಡು ದೇಶ ರಚನೆ ಆಗಿದೆ. ಎರಡು ದೇಶ ರಚನೆ ಮಾಡಬೇಕು ಅಂತಂದ್ರೆ ಆ ಎರಡೂ ದೇಶದ ಕಾನೂನನ್ನ ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲಿ ಅಂಗೀಕರಿಸಬೇಕು. ಜೂನ್ 3ನೇ ತಾರೀಕಿನ ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಅನುಮೋದನೆ ಮಾಡ್ತಾರೆ. ಆಮೇಲೆ ಜುಲೈ 28ನೇ ತಾರೀಕು ಅದನ್ನ ಅಂಗೀಕಾರ ಮಾಡ್ತಾರೆ. ಅವಾಗ ಹೇಳ್ತಾರೆ ನಮ್ಮ ಭಾರತ ದೇಶಕ್ಕೆ ಜುಲೈ 28ನೇ ತಾರೀಕು ಆದಾಗ ಭಾರತ ದೇಶಕ್ಕೆ ಆಗಸ್ಟ್ 15ರಿಂದ ಸ್ವತಂತ್ರ ಕೊಡ್ತೀವಿ ಅಂತ. ಸ್ವತಂತ್ರ ಬರುವಂತ ಒಂದ್ ಕಡೆ ಪ್ರಕ್ರಿಯೆ ನಡೀತಾ ಇದೆ. ಅದ್ರ ಜೊತೆಯಲ್ಲಿ ಭಾರತ ದೇಶದಲ್ಲಿ ಸಂವಿಧಾನ ಸಭೆ ರಚನೆ ಆಗ್ತಾ ಇದೆ. 1946ಕ್ಕೆ ಚುನಾವಣೆ ಆಗಿದೆ. ಚುನಾವಣೆ ಆಗಿ ಸಂವಿಧಾನ ಸಭೆಗೆ ರಚನೆ ಆಗ್ತದೆ. ರಚನೆ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸಂವಿಧಾನ ಸಭೆಗೆ ಬಂದಿರ್ತಾರೆ. ಮೊದಲನೇ ಬಾರಿಗೆ ಅವರು ಚುನಾವಣೆ ನಿಂತಾಗ ಅವರನ್ನು ಸೋಲಿಸ್ತಾರೆ. ಸಂವಿಧಾನ ಸಭೆಗೆ ತರಬೇಕಾದ್ರೆ ಸೋಲಿಸ್ತಾರೆ. ನೋಡಿ, ವಿಚಾರ ಮಾಡಿ, ಒಬ್ಬ ಭಯಂಕರವಾದಂತಹ ಜ್ಞಾನವಂತ ವ್ಯಕ್ತಿ ಸಂವಿಧಾನ ರಚನೆ ಮಾಡಬೇಕಂದ್ರೆ ನಿಮಗೆ ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಈ ದೇಶದಲ್ಲಿ ಯಾರಾದ್ರೂ ಒಬ್ಬರು ನೀವು ಓದುವ ಸಂದರ್ಭದಲ್ಲಿ ನಿಮಗೆ ಆದರ್ಶಪ್ರಾಯ ಆಗ್ತದೆ. ಅದು ಜಾತಿ ಸಂದರ್ಭದಲ್ಲಿ ತಗೋಬೇಡಿ. ಯಾವಾಗ ಮಹಾನ್ ವ್ಯಕ್ತಿಗಳನ್ನ, ಅಂಬಿಗರ ಚೌಡಯ್ಯರನ್ನ ಕೇವಲ ಕಬ್ಬಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಾರೆ, ಬಸವಣ್ಣ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಹಂಗೆ ಒತ್ತು ತಗೊಳ್ಬೇಡಿ. ಅವರ ಆದರ್ಶಗಳನ್ನ ಗಮನಿಸಿ. ಇದು ಬಹಳ ಪ್ರಮುಖ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಅಂತ ಹೇಳಿ ನಾನು ಮತ್ತೆ ಸಂವಿಧಾನ ಬಗ್ಗೆ ಮಾಹಿತಿಯನ್ನು ಹೇಳ್ತೀನಿ. 1891 ಹುಟ್ಟಿದಂತ ಒಬ್ಬ ಹುಡುಗ 6ನೇ ವಯಸ್ಸಿಗೆ ತನ್ನ ತಾಯಿಯನ್ನು ಕಳೆದುಕೊಳ್ತಾನೆ. 22ನೇ ವಯಸ್ಸಿಗೆ ತನ್ನ ತಂದೆಯನ್ನು ಕಳೆದುಕೊಳ್ತಾನೆ. 35ನೇ ವಯಸ್ಸಿಗೆ ತನ್ನ ಹೆಂಡತಿಯನ್ನು ಕಳೆದುಕೊಳ್ತಾನೆ. ಅವರ ಮಕ್ಕಳು ಸಾಯ್ತಾರೆ 4 ಜನ. ತಾನು ಗಳಿಸಿ ಇನ್ನೊಬ್ರಿಗೆ ಕೊಡಬೇಕು ಅನ್ನೋದು ಯಾವುದೂ ಇಲ್ಲ. ಆದ್ರೆ ಇಡೀ ಜೀವನದಾದ್ಯಂತ ಶಾಲೆ ಕಲಿತು ಅದೆಲ್ಲವನ್ನ ಇಡೀ ಸಮಾಜಕ್ಕೆ ಕೊಡ್ತಾರೆ ವಾಪಸ್. ಆ ಹುಡುಗ ಓದಕ್ಕೆ ಪ್ರಾರಂಭ ಮಾಡಿದಾಗ ಅವ್ರ ತಂದೆ ಪೆನ್ಷನ್ ಬರ್ತಿರುತ್ತೆ, 50 ರೂಪಾಯಿ ಪೆನ್ಷನ್ ಬರ್ತಿರೋ ತಂದೆಯವರು ಪೆನ್ಷನ್ ಬರುತ್ತೆ 50 ರೂಪಾಯಿ. ಅವ್ರ ಮನೆ ನಡೆಸ್ಕೊಳ್ಬೇಕು, ಮಗುವಿಗೆ ಓದಕ್ಕೆ ಕೊಡ್ಬೇಕು. ತಂದೆ ಕೈಯಿಂದ ಆಗಂಗಿಲ್ಲ. ಒಬ್ರು ಕರ್ಕೊಂಡು ಹೋಗಿ ಶಾವು ಮಹಾರಾಜರನ್ನ ಭೇಟಿ ಮಾಡಿಸ್ತಾರೆ. ಬರೋಡ ಮಹಾರಾಜರನ್ನ ಮೊದಲಿಗೆ ಭೇಟಿ ಮಾಡಿಸಿದಾಗ ಅವರು 20 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ ವಿದ್ಯಾರ್ಥಿ ಓದಕ್ಕೆ. ವಿಚಾರ ಮಾಡಿ, ನಮಗೆ ಸ್ಮಾರ್ಟ್ ಮೊಬೈಲ್ ಕೊಟ್ಟರು, ನಮ್ಮ ಅವ್ವ ಅಪ್ಪ ಎಷ್ಟು ರೂಪಾಯಿ ಕೊಟ್ಟರು ನಾವು ಅವಾಗ ಪ್ರಶ್ನೆ ಬರ್ತೀವಿ, ನೀವೇನ್ ಕೊಡ್ತೀರಿ ನಮ್ಗೆ ಅಂತ. ಓದೋ ಹಂಬಲ ಹೆಂಗಿರ್ಬೇಕು ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೋಡಿ ತಿಳ್ಕೊಳ್ಳಿ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ದೇವರ ಸ್ಥಾನದಲ್ಲಿ ಕೂರಿಸ್ತದೆ ಅಂದ್ರೆ ಅದು ಕೇವಲ ಶಿಕ್ಷಣಕ್ಕೆ ಇರುವಂತ ಶಕ್ತಿ. ಈ ಜಗತ್ತಿನಲ್ಲಿ ಶಿಕ್ಷಣಕ್ಕೆ ಎಷ್ಟು ಶಕ್ತಿ ಅಂದ್ರೆ ಒಬ್ಬ ಸಾಮಾನ್ಯ ಮನೆ ಹುಡುಗ ಇವತ್ತು ಇಡೀ ಭಾರತದಾದ್ಯಂತ ಬಹುಶಃ ನಿನ್ನೆ ಮೊನ್ನೆ ವಿಜಯವಾಡದಲ್ಲಿ ಒಂದು ಸ್ಟ್ಯಾಚ್ಯೂ ಓಪನ್ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ 206 ಫೀಟ್. ಒಬ್ಬ ಸಾಮಾನ್ಯ ಮನೆ ಹುಡುಗನನ್ನ ದೇವರ ಸ್ಥಾನದಲ್ಲಿ ಕೂರಿಸ್ತದೆ ಅಂತಂದ್ರೆ ಇನ್ನು ಎಲ್ಲರೂ ಕೂಡ ಅಷ್ಟು ಪವರ್ಫುಲ್ ಆಗ್ಬೋದು. ಅದು ಶಕ್ತಿ ಇರುವಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದೆ. ಯಾಕಂದ್ರೆ ಶಿಕ್ಷಣಕ್ಕೆ ಆ ಶಕ್ತಿ ಇದೆ. ಎಜುಕೇಶನ್ ಇಸ್ ಎ ಮಾಸ್ಟರ್ ಕೀ ಅಂತ ಹೇಳ್ತಾರೆ. ಶಿಕ್ಷಣ ಅನ್ನುವಂಥದ್ದು ಹುಲಿಯ ಹಾಲಿದ್ದಂತೆ, ಅದನ್ನ ಕುಡಿದವರು ಖರ್ಚಿಸಲೇಬೇಕು ಅಂತ ಮಾತನ್ನ ಹೇಳ್ತಾರೆ. ನೋಡಿ, ನಾವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಮಕ್ಕಳಾಗಿರುವಾಗ ಈ ಸಂದರ್ಭದಲ್ಲಿ ಹೆಂಗೆ ಅವರನ್ನ ಆದರ್ಶ ತಗೊಳ್ತೀವಿ. ಓದುವಂತ ವಿದ್ಯಾರ್ಥಿ ಹೆಂಗೆ ಅಧ್ಯಯನ ಮಾಡ್ತಾನೆ ಅಂತಂದ್ರೆ 20 ರೂಪಾಯಿ ಸ್ಕಾಲರ್ಶಿಪ್ ಮೇಲೆ ನಮಗೆ ಯಾರು ಗೊತ್ತಿಲ್ಲ ಅವರಿಗೆ ಅಲ್ಲಿಂದ ಅಮೆರಿಕಕ್ಕೆ ಅಡ್ಮಿಷನ್ ತಗೊಂಡು ಹೋಗ್ತಾನೆ. ಬರೋಡ ಮಹಾರಾಜರ ಸಹಾಯ ತಗೊಂಡು ಸ್ಕಾಲರ್ಶಿಪ್ ತಗೊಂಡು ಅಮೆರಿಕಕ್ಕೆ ಓದಕ್ಕೆ ಹೋಗ್ತಾನೆ. ವಿಚಾರ ಮಾಡಿ, ಮನೆಯಲ್ಲಿ ಯಾರು ಇಲ್ಲ, ಅವರ ಅಪ್ಪನೂ ಇಲ್ಲ, ಅವನೂ ಇಲ್ಲ, ಹೇಳೋರು ಯಾರಿಲ್ಲ ಕಲಿಬೇಕು ಅಂತಂದ್ರೆ. ಅವಾಗ ಜಾತಿ ವ್ಯವಸ್ಥೆ ಭಯಂಕರವಾಗಿದೆ. ಅಂತ ಹುಡುಗ ಅಮೆರಿಕಕ್ಕೆ ಹೋಗ್ತಾರೆ. ವಿಚಾರ ಮಾಡಿ, ನಾವು ಇಲ್ಲಿಂದ ಆಳಂದೋಗಿ ಅಡ್ಮಿಷನ್ ಮಾಡಬೇಕು, ಏನೊಂದು ಮಾಡ್ಬೇಕಂದ್ರೆ ಪಕ್ಕದಲ್ಲಿ ಯಾರಿಗೂ ಕರ್ಕೊಂಡು ಹೋಗ್ತೀವಿ, ದೋಸ್ತ ನಡೆಯೋ ಸ್ವಲ್ಪ ಕಾಲೇಜ್ ಹೋಗತ್ತ ಅಂತ. ಆ ಹುಡುಗ ಅಮೆರಿಕಕ್ಕೆ ಹೋಗಿ ಅಧ್ಯಯನವನ್ನ ಮಾಡ್ತಾರೆ. 21 ರೂಪೀಸ್ ಸ್ಕಾಲರ್ಶಿಪ್ ಮೇಲೆ, 21 ರೂಪಾಯಿ ಸ್ಕಾಲರ್ಶಿಪ್ ಮೇಲೆ ಅಧ್ಯಯನವನ್ನ ಮಾಡ್ತಾರೆ. ಹೋಗುವಾಗ ಬರ್ಕೊಟ್ಟು ಹೋಗಿರ್ತಾನೆ ಬರೋಡ ಮಹಾರಾಜರಿಗೆ, ನಾನು ವಾಪಸ್ ನನ್ನ ಡಿಗ್ರಿ ಮುಗಿಸ್ಕೊಂಡು ಬಂದ್ಮೇಲೆ
ರಾಜರೇ ನಿಮ್ಮ ಅರಮನೆ ಒಳಗಡೆ ನೀವು ಏನು ಕೆಲಸ ಕೊಟ್ಟರು 10 ವರ್ಷ ಮಾಡ್ತೀನಿ ನಾನು. ಹೋಗಿ ಅಮೆರಿಕದಲ್ಲಿ ಅಧ್ಯಯನ ಮಾಡ್ತಾನೆ. ಅಮೆರಿಕದಲ್ಲಿ ಅಧ್ಯಯನವನ್ನ ಮಾಡ್ತಾನೆ. ಅಮೆರಿಕದಿಂದ 2 ವರ್ಷದಲ್ಲೇ ತನ್ನ ಕೋರ್ಸ್ ಅನ್ನ ಮುಗಿಸ್ತಾನೆ. ಇನ್ನೊಂದು ವರ್ಷ ಸಮಯ ಉಳಿದಿರುತ್ತೆ, ಇನ್ನೊಂದು ಸ್ವಲ್ಪ ದುಡ್ಡು ಉಳಿದಿರ್ತದೆ. ಅಲ್ಲಿಂದ ಏನ್ ಮಾಡ್ತಾನೆ ಹುಡುಗ, ಅಮೆರಿಕದಿಂದ ನೇರವಾಗಿ ಇಂಗ್ಲೆಂಡ್ಗೆ, ಲಂಡನ್ಗೆ ಬರ್ತಾನೆ. 1914 ಸಮಯ, 1916 ಸಮಯ. ಆ ಸಮಯದಲ್ಲಿ ಮೊದಲನೇ ಮಹಾಯುದ್ಧ ನಡೀತಾ ಇರ್ತದೆ ಪ್ರಪಂಚದಲ್ಲಿ. ಅಂತ ಕಷ್ಟದಲ್ಲಿ ಇಂಗ್ಲೆಂಡಿಗೆ ಬಂದು ಇಂಗ್ಲೆಂಡ್ ಅಡ್ಮಿಷನ್ ಮಾಡ್ತಾನೆ. ವಿಚಾರ ಮಾಡಿ, ನಮಗೆ ಅವ್ವ ಕೊಟ್ಟರು ಪುಸ್ತಕ ತಗೊಂಡ್ರೆ, ಪುಸ್ತಕ ತಗೊಂಡಾಗ ಒಂದು 100 ರೂಪಾಯಿ ಎಕ್ಸ್ಟ್ರಾ ಉಳಿತದೆ, ಬೇರೆ ಏನೋ ಖರ್ಚು ಮಾಡ್ತೀವಿ. ಹುಡುಗಿಯರಂತೂ ಪಾನಿಪುರಿಗೆ ಹೋಗ್ಬಿಡ್ತಾರೆ. ಕರೆಕ್ಟಾ? ಹುಡುಗರು ಬೇರೆ ಬೇರೆ ಕಡೆ ಖರ್ಚು ಮಾಡ್ತಾರೆ. ಮೊಬೈಲ್ ಡಾಟಾ ಹಾಕ್ಸ್ಕೊಂಡು ಓಡಾಡೋದು ಇತ್ತು ಅಂದ್ರೆ. ಸೊ ಮೊಬೈಲ್ ಎಲ್ಲ ಇದೆ ಇಲ್ಲಿ? ಇಲ್ಲ, ಮೊಬೈಲ್ ಎಲ್ಲ ಬೇರೆ ಯಾವುದಕ್ಕೂ ಖರ್ಚು ಮಾಡ್ತಾರೆ. ಕರೆಕ್ಟಾ? ಡ್ರೆಸ್ ತಗೊಳ್ಳೋದು, ಚಪ್ಪಲಿ ತಗೊಳ್ಳೋದು, ಬೇರೆ ಆ ವಿದ್ಯಾರ್ಥಿಯ ಆಸಕ್ತಿಯನ್ನ ಗಮನಿಸಿ. ಹೆಚ್ಚು ರೊಕ್ಕ ಉಳಿದಾಗ ಅಮೆರಿಕದಿಂದ ಲಂಡನ್ ಬಂದು ಅಲ್ಲಿ ಅಡ್ಮಿಷನ್ ಮಾಡ್ತಾನೆ ಹುಡುಗ. ಲಂಡನ್ ಅಲ್ಲಿ ಅಡ್ಮಿಷನ್ ಮಾಡಿ ಅಲ್ಲಿ ಅಧ್ಯಯನಕ್ಕೆ ಮುಂದಾಗ್ತಾನೆ. ಇಲ್ಲಿ ಅಧ್ಯಯನ ಮಾಡ್ತಾ ಮಾಡ್ತಾ ಪಕ್ಕದಲ್ಲಿ ಇನ್ನೊಂದು ಯೂನಿವರ್ಸಿಟಿ ಇರ್ತದೆ, ಬ್ಯಾರಿಸ್ಟರ್ ಮಾಡ್ತಾನೆ. ಅಲ್ಲಿ ಲಾ ಅಡ್ಮಿಷನ್ ಮಾಡ್ತಾನೆ. ಒಂದ್ ಕಡೆ ಲಂಡನ್ ಅಲ್ಲಿ PhD ಓದ್ತಿರ್ತಾನೆ, ಲಂಡನ್ ಅಲ್ಲಿ ಇನ್ನೊಂದು ಯೂನಿವರ್ಸಿಟಿಯಲ್ಲಿ ಬ್ಯಾರಿಸ್ಟರ್ ಅಧ್ಯಯನ ಮಾಡ್ತಿದ್ದಾರೆ. ಅಮೆರಿಕದಿಂದ ವಾಪಸ್ ಬಂದಾಗ ಅಲ್ಲಿ PhD ಸಬ್ಮಿಟ್ ಮಾಡಿರಂಗಿಲ್ಲ. ಕೊನೆಗೆ ಒಂದು ಪುಸ್ತಕ ಬರೆದು ಸಬ್ಮಿಟ್ ಮಾಡಬೇಕು, ಅದು ಮಾಡಿರಂಗಿಲ್ಲ. ಎಟ್ ಎ ಟೈಮ್ ಒಂದೇ ಸಮಯಕ್ಕೆ 3 ಸಬ್ಜೆಕ್ಟ್ 3 ಅಧ್ಯಯನ ಮಾಡ್ತಿರ್ತಾರೆ. 2 PhD ನ, 1 ಬ್ಯಾರಿಸ್ಟರ್. ಒಬ್ಬ ವಿದ್ಯಾರ್ಥಿ ಓದುವಂತ ಗುಣಗಳನ್ನು ಗಮನಿಸಿ. ಒಬ್ಬ ವಿದ್ಯಾರ್ಥಿ ಎಷ್ಟು ಓದ್ತಾನೆ ಅಂತಾರೆ, ಪ್ರತಿದಿನಕ್ಕೆ 18 ಗಂಟೆಯನ್ನು ಓದ್ತಾನೆ. ಪ್ರತಿದಿನಕ್ಕೆ 18 ಗಂಟೆ, 18 ಅವರ್ಸ್. ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಮಕ್ಕಳೇ, ಅವರು 4 PhD ಮಾಡಿದ್ದಾರೆ. 64 ಸಬ್ಜೆಕ್ಟ್ಗಳ ಮೇಲೆ ಹಿಡಿತಾ ಬಂದಿದ್ದು. ಈ ಕನ್ನಡ, ಹಿಂದಿ, ಇಂಗ್ಲಿಷ್, ಸಮಾಜ, ವಿಜ್ಞಾನ ಇದ್ದಾರೆ. ಹೀಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳು 64 ಸಬ್ಜೆಕ್ಟ್ಗಳ ಮೇಲೆ ಅದ್ಭುತವಾಗಿ ಹೇಳಬಲ್ಲರು. ಸೈನ್ಸ್ ಕೊಟ್ಟರೆ ಸೈನ್ಸ್ ಅಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು, ವಿಜ್ಞಾನ ಕೊಟ್ಟರೆ ಗಣಿತ ಅಷ್ಟೇ ಚೆನ್ನಾಗಿ ಹೇಳ್ತಿದ್ರು, ಸಮಾಜ, ಎಕನಾಮಿಕ್ಸ್ ಅದ್ಭುತವಾಗಿ ಹೇಳ್ತಿದ್ರು. 64 ಸಬ್ಜೆಕ್ಟ್ಗಳು. ತನ್ನ ಜೀವಿತಾವಧಿಯಲ್ಲಿ 12 ಭಾಷೆಗಳನ್ನು ಕಲಿತಾರೆ. 12 ಭಾಷೆಗಳನ್ನು ಅಧ್ಯಯನ ಮಾಡುತ್ತಾರೆ. ಫ್ರೆಂಚ್, ಸ್ಪ್ಯಾನಿಷ್ ಭಾಷೆಗಳನ್ನು ಕಲಿತಾರೆ. ಅಲ್ಲಿ ವಾಪಸ್ಸು 12 ಭಾಷೆಗಳನ್ನ, 64 ಸಬ್ಜೆಕ್ಟ್ಗಳನ್ನ ಮತ್ತು ಸರಿಸುಮಾರು 32 ಡಿಗ್ರಿ ಮುಗಿಸ್ತಾರೆ. 32 ಡಿಗ್ರೀಸ್. 4 PhD ಅನ್ನು ಮುಗಿಸಿ ವಾಪಸ್ ಭಾರತ ದೇಶಕ್ಕೆ ಬರುವಾಗ BSc ಅಂತ ಒಂದು ಪದವಿ ಬರುತ್ತೆ. ಡಾಕ್ಟರ್ ಆಫ್ ಆಲ್ ಸೈನ್ಸ್ ಅಂತ ಒಂದು ಪದವಿ ಬರುತ್ತೆ. 1923ರಲ್ಲಿ ಆ ಕಾಲಕ್ಕೆ ಅದನ್ನು ಯಾರು ಅಷ್ಟು ಕಡಿಮೆ ಅವಧಿಯಲ್ಲಿ ಮುಗಿಸಿರಲಿಲ್ಲ ಇಡೀ ಪ್ರಪಂಚದಲ್ಲಿ. ಆ ಪದವಿಯನ್ನ 8 ವರ್ಷದ DSc ಪದವಿ ಅದು. ಆ 8 ವರ್ಷದ DSc ಪದವಿಯನ್ನ ಕೇವಲ 2 ವರ್ಷ 3 ತಿಂಗಳಲ್ಲಿ ಅಧ್ಯಯನ ಮಾಡ್ತಾರೆ. ಪ್ರತಿದಿನಕ್ಕೆ 18 ಗಂಟೆ. ಸ್ಕಾಲರ್ಶಿಪ್ ಮೇಲೆ ಬಹಳ ಕಡೆ ಅಧ್ಯಯನ ಮಾಡಕ್ಕೆ ಹೋಗಿರ್ತಾರೆ ಇವರು. ಅಧ್ಯಯನ ಮಾಡಕ್ಕೆ ಹೋಗಕ್ಕೆ ಒಂದು ಲೈಬ್ರರಿ ಘಟನೆಯನ್ನು ಹೇಳ್ತೀನಿ. ಲೈಬ್ರರಿಯಲ್ಲಿ ಓದಕ್ಕೆ ಹೋಗಿರ್ತಾರೆ. ಪ್ರತಿದಿನ ಲೈಬ್ರರಿ ಓಪನ್ ಮಾಡಿದ ತಕ್ಷಣ ಒಳಗಡೆ ಹೋಗ್ತಾರೆ, ಗ್ರಂಥಾಲಯದೊಳಗಡೆ. ನಂತರ ರಾತ್ರಿ ಮುಚ್ಚುವಂತ ವಾಪಸ್ ಬರ್ತಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಲೈಬ್ರರಿಯಲ್ಲಿ ಆ ಗೇಟ್ ಕೀಪರ್ಗೆ ಸಂಶಯ ಬರ್ತದೆ. ದಿನ ಒಳಗೆ ಹೋಗ್ತಾ ಹುಡುಗ ಬೆಳಗ್ಗೆ ಹೋಗಿ ಸಾಯಂಕಾಲ ತರ ಕೂತಲ್ಲ, ಏನ್ ಮಾಡ್ತಾರೆ ಅಂತ ನೋಡಕ್ ಬರ್ತಾರೆ. ದಿವಸ ಮಧ್ಯಾಹ್ನ ಇದೇ ಊಟದ ಸಮಯ ಆಗಿರುತ್ತದೆ. ಆ ಲೈಬ್ರರಿ ಒಳಗಡೆ ಹೋಗಿ ಚೆಕ್ ಮಾಡಕ್ ಹೋಗ್ತಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಲೈಬ್ರರಿ ಟೇಬಲ್ಗೆ ಒಂದು ಕೈಯನ್ನು ಇಟ್ಟು ಎದುರುಗಡೆ ಪುಸ್ತಕಗಳಿರ್ತವೆ, ಕೆಳಗೆ ಮುಖ ಮಾಡಿ ಒಂದು ಬಂದ್ ಇಟ್ಟಿರ್ತಾರೆ. ಲೈಬ್ರರಿಯನ್ಗೆ ಬಹಳ ಸಿಟ್ ಬರುತ್ತೆ. ಅವ್ರು ಭಯ ಸ್ಟಾರ್ಟ್ ಮಾಡ್ತಾರೆ. ನೋಡಪ್ಪ, ಇವು ಲೈಬ್ರರಿ ಇದ್ದಾವೆ, ಹಳೆಯ ಪುಸ್ತಕಗಳಿದ್ದಾವೆ, ಬಹಳ ಅದ್ಭುತವಾದ ಪುಸ್ತಕ ಇದ್ದಾವೆ. ತಿನ್ನೋ ಐಟಮ್ ಎಲ್ಲ ಇದ್ರೊಳಗೆ ತಗೊಂಡ್ ಬಂದ್ರೆ ಅವೆಲ್ಲ ತಿನ್ನ ಮೇಲೆ ಸ್ವಲ್ಪ ಎಲ್ಲ ಬಿದ್ದಿರುತ್ತಲ್ಲ, ಇಲಿಗಳೆಲ್ಲ ಬರ್ತವೆ. ಇಲಿಗಳು ಬಂದ್ರೆ ತಿನ್ನೋ ಐಟಮ್ ಎಲ್ಲ ಪುಸ್ತಕಗಳು ಹಾಳು ಮಾಡ್ತವೆ. ಹಾಗಾಗಿ ತಪ್ಪು ಮಾಡಿದ್ಯಾ, ನಿಮ್ಮ ಯಾರು ಡೈರೆಕ್ಟ್ ಇದ್ರೋ ಅವ್ರಿಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ. ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೋಡಿ ಸರ್, ನಾನು ಸ್ಕಾಲರ್ಶಿಪ್ ಮೇಲೆ ಓದಕ್ಕೆ ಬಂದಿದ್ದೀನಿ, ದಯವಿಟ್ಟು ಮಾಡಬೇಕು, ಕಂಪ್ಲೇಂಟ್ ಮಾಡಬೇಕು. ಅವ್ರು ಹೇಳ್ತಾರೆ, ಇಲ್ಲಪ್ಪ ಎಲ್ಲರೂ ಮಧ್ಯಾಹ್ನ ಊಟ ಹೋಗಿದ್ರೆ ಹೊರಗೆ ಊಟ ಮಾಡ್ಬೇಕಿದ್ರೆ ಇಲ್ಲೇ ತಿಂತಾ ಇದೆಯಾ ಹೇಳ್ತಾರೆ. ನನಗೂ ಹೊರಗೆ ಹೋಗ್ಬೇಕಂತ ಆಸೆ ಇದೆ, ಹೊರಗೆ ಹೋಗಿ ಅವ್ರ ಜೊತೆ ಪಾರ್ಟಿ ಮಾಡಬೇಕು, ಓಡಾಡಬೇಕು, ಖರ್ಚು ಮಾಡಬೇಕು, ಊಟ ಮಾಡಬೇಕಂತ ಆಸೆ ಇದೆ. ಆದ್ರೆ ತಮ್ಮ ಕೋರ್ಟ್ ಫೀಸಲ್ಲಿ ಒಂದು ಕೈ ಹಾಕ್ತಾರೆ, $1 ಮಾತ್ರ ಇರುತ್ತೆ. ಸರ್, ನಮ್ಮ ವರ್ಷ ಮುಗಿ ಈ ತಿಂಗಳು ಮುಗಿದ ಮೇಲೆ ಈ $1 ಹಾಸ್ಟೆಲ್ ಫೀಸ್ ಕಟ್ಟಬೇಕು. ನಾನು ಊಟ ಮಾಡೋದ್ರಲ್ಲಿ ಇದೆಲ್ಲ ಖರ್ಚು ಮಾಡೋದಂದ್ರೆ ಹಾಸ್ಟೆಲ್ ಫೀಸ್ ಕಟ್ಟಕ್ಕಾಗಿಲ್ಲ ಅಂದ್ರೆ ಹಾಸ್ಟೆಲಿಂದ ಹೊರ ಹಾಕ್ತಾರೆ. ನಾನು ಓದು ಅರ್ಧ ನಿಲ್ಲುತ್ತೆ. ಹಾಗೆ ಊಟವನ್ನ ಕಡಿಮೆ ಮಾಡಿ ಹಾಸ್ಟೆಲ್ ಫೀಸ್ ಕಟ್ತಾ ಇದ್ದೀನಿ. ಊಟವನ್ನು ಬಿಟ್ಟು 18 ಗಂಟೆ ಓದಿ ಆ ವಿದ್ಯಾರ್ಥಿ 4 PhD ಪಡೆದ. ಇಷ್ಟು ಅದ್ಭುತವಾದ ಜ್ಞಾನವನ್ನು ಹೊಂದಿರುವಂತಹ ವಿದ್ಯಾರ್ಥಿ ಭಾರತ ದೇಶದಲ್ಲಿ ವಾಪಸ್ ಬಂದು ತಮ್ಮ ಅಧ್ಯಯನದ ಜೊತೆಗೆ ಬೇರೆ ಬೇರೆ ಕೆಲಸಗಳಲ್ಲಿ
1946ಕ್ಕೆ ಸಂವಿಧಾನ ಸಭೆಗೆ ಚುನಾವಣೆ ನಡೆದಾಗ ಮೊದಲನೇ ಬಾರಿಗೆ ಇಷ್ಟು ಜ್ಞಾನವಂತ ವ್ಯಕ್ತಿಯನ್ನು ಸೋಲಿಸ್ತಾರೆ. ಯಾಕಂದ್ರೆ ಜಾತಿ ಆಧಾರದಲ್ಲಿ ಆದ್ರೆ ಆ ವ್ಯಕ್ತಿ ಮತ್ತೆ ಬಂಗಾಳ ಪ್ರದೇಶಕ್ಕೆ ಹೋಗಿ ಅಲ್ಲಿ ಚುನಾವಣೆ ನಿಂತು ಮತ್ತೊಂದು ಬಾರಿ ಭಾರತ ದೇಶ ಸಂವಿಧಾನ ಸಭೆಗೆ ಆಯ್ಕೆ. ಸಂವಿಧಾನ ಸಭೆಗೆ ಆಯ್ಕೆ ಆದಾಗ ಸಂವಿಧಾನ ನಿರ್ಮಾಪಕರು ಸೇರಿಕೊಂಡು ಯಾರಿಂದ ಸಂವಿಧಾನ ಬರ್ಸೋಣ ಅಂತ ವಿಚಾರ ಮಾಡ್ತಿರ್ತಾರೆ. ಅವರು ಲಂಡನ್ ನಲ್ಲಿ ಒಬ್ಬರು ಸಂವಿಧಾನ ತಜ್ಞ ಇರ್ತಾರೆ, ಐವರಿ ಜೆನ್ನಿಂಗ್ಸ್ ಅಂತ. ಅವ್ರಿಗೆ ಹೋಗಿ ಭೇಟಿ ಆಗ್ತಾರೆ, ಸರ್ ನಮ್ಮ ದೇಶದ ಸಂವಿಧಾನವನ್ನು ಬರ್ಕೊಡಿ. ಐವರಿ ಜೆನ್ನಿಂಗ್ಸ್ ಅಂತಾನೆ, ನೋಡಿ ನಿಮ್ಮ ದೇಶದ ಸಂವಿಧಾನ ಬರೆಯಕ್ಕೆ ಸಾಧ್ಯ ಇಲ್ಲ, ನಾನು ಯುರೋಪ್ ನಲ್ಲಿ ಸುಮಾರು 15 ದೇಶದ ಸಂವಿಧಾನ ಬರ್ಕೊಟ್ಟಿದ್ದೀನಿ, ಇಲ್ಲಂಗಿದೆ ಒಂದೇ ಜಾತಿ ಒಂದೇ ರೀತಿಯಿಂದ ಧರ್ಮ ಇದೆ ನಮ್ಮಲ್ಲಿ, ನಾನು ಬರೆಯಕ್ಕೆ ಸಾಧ್ಯ ಇದೆ. ನಿಮ್ಮಲ್ಲಿ ಚೇಂಜಸ್ ಇದೆ. ತಮಿಳುನಾಡಿನವ್ರು ಮಾಡಿದಂತಹ ರಿಚುವಲ್ಸ್ಗಳು, ಅವ್ರು ಆಚರಣೆ ಮಾಡುವಂತಹ ಆಚರಣೆಗಳು ಮಹಾರಾಷ್ಟ್ರದಲ್ಲಿ ಸಂಬಂಧ ಇಲ್ಲ. ಮಹಾರಾಷ್ಟ್ರದಲ್ಲಿ ಮಾಡುವಂತಹ ಆಚರಣೆಗಳು ಪಂಜಾಬ್ನಲ್ಲಿ ಸಂಬಂಧಪಡಂಗಿಲ್ಲ. ನಾನು ಒಬ್ಬರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸಂವಿಧಾನ ಬರೆದ್ರೆ ತಪ್ಪಾಗುತ್ತೆ, ದಯವಿಟ್ಟು ನನಗೆ ಬರೆಯಕ್ಕಾಗಲಿಲ್ಲ. ಎಲ್ಲರೂ ಮುಖ ಕಾಣಿಸ್ಕೊಂಡು ವಾಪಸ್ ಬರುವಾಗ ಒಂದು ಹೆಸರನ್ನ ಸೂಚನೆ ಮಾಡ್ತಾರೆ. ಇಡೀ ಪ್ರಪಂಚದಲ್ಲಿ ಆ ಕಾಲಕ್ಕೆ 1947ರ ಸಂದರ್ಭದಲ್ಲಿ 64 ದೇಶದ ಸಂವಿಧಾನಗಳು ಲಿಖಿತ ರೂಪದಲ್ಲಿ ಇದ್ದಿರ್ತವೆ. 64 ದೇಶದ ಸಂವಿಧಾನಗಳ ಲಿಖಿತ ರೂಪದಲ್ಲಿದ್ದಾಗ 60 ಸಂವಿಧಾನಗಳನ್ನು ಅಧ್ಯಯನ ಮಾಡಿದಂತ ಏಕೈಕ ವ್ಯಕ್ತಿ ನಿಮ್ಮ ದೇಶದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ. ಅವರನ್ನ ಕೇಳಿ ಅಂತ ಹೇಳ್ತಾರೆ. ವಾಪಸ್ ಬಂದು ಇವರನ್ನು ಚುನಾವಣೆಗೆ ಆಯ್ಕೆ ಮಾಡಿಕೊಂಡು ಸಂವಿಧಾನ ಸಭೆಗೆ ಆಯ್ಕೆ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1946ಕ್ಕೆ ಸಂವಿಧಾನ ಸಭೆಯಲ್ಲಿ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದಾಗ 1947 ಆಗಸ್ಟ್ 29ನೇ ತಾರೀಕು ಕರಡು ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಕೊಡ್ತಾರೆ. ಸಂವಿಧಾನ ರಚನೆ ಕಾರ್ಯ ಮುಗಿದು ಸುಮಾರು 2 ವರ್ಷ 11 ತಿಂಗಳು 18 ದಿನದ ತನಕ ಈ ಸಂವಿಧಾನವನ್ನ ಬರೀತಾರೆ. 165 ದಿನಗಳ ಸಭೆಯನ್ನು ಮಾಡ್ತಾರೆ. 11 ಅಧಿವೇಶನಗಳನ್ನ ಮಾಡ್ತಾರೆ. ಯಾಕಂದ್ರೆ ನೀವು ವಿದ್ಯಾರ್ಥಿಗಳಿಗೆ ನೀವು ನೆನಪಿರಲಿಲ್ಲ, ಎಕ್ಸಾಮ್ ಅಲ್ಲಿ SSLC ಇಂಥವನ್ನ ಕೇಳ್ತಾರೆ. ಬಹಳ ಸಲ ಕೇಳಿದ್ರೆ ಸಂವಿಧಾನ ಎಷ್ಟು ವರ್ಷ ಎಷ್ಟು ಸಮಯದಲ್ಲಿ ಬರೆದಿದ್ದಾರೆ ಅಂತ. ಇಷ್ಟೆಲ್ಲ ಅಧ್ಯಯನ ಮಾಡಿ ಇಷ್ಟು ಬರೀತಾರೆ. ಬರೆದ ನಂತರ ಯಾವಾಗ ನವೆಂಬರ್ 26, 1949ರಂದು ಸಂವಿಧಾನ ಸಭೆಗೆ ಸಬ್ಮಿಟ್ ಮಾಡ್ತಾರೆ. ಆ ದಿನವನ್ನ ಸಂವಿಧಾನ ಸಮರ್ಪಣಾ ದಿನ ಅಂತ ಆಚರಣೆ ಮಾಡ್ತೀವಿ. ಅದನ್ನ ಏನಂತ ಆಚರಣೆ ಮಾಡ್ತೀವಿ? ಈ ಸಂವಿಧಾನ ಸಮರ್ಪಣಾ ದಿನ ಆಚರಣೆ ಮಾಡಿದ ನಂತರ ಜನವರಿ 26ನೇ ತಾರೀಕು ತನಕ ಮತ್ತೆ ವೇಟ್ ಮಾಡ್ತಾರೆ. പക്ഷേ ಇದು ಯಾಕೆ ವೇಟ್ ಮಾಡಿದ್ರು ಅಂತ ಗೊತ್ತಿದೆ ಅಂತ ಅನ್ಕೋತೀನಿ. ಜಾರಿ ಮಾಡಬೇಕಾದ್ರೆ ಮತ್ತೊಂದು 1-2 ತಿಂಗಳು ವೇಟ್ ಆಗುತ್ತೆ. ಜನವರಿ 26ನೇ ತಾರೀಕು, ನವೆಂಬರ್ 26ಕ್ಕೆ ಕೊಟ್ಟಿದ್ದಾರೆ, ಜನವರಿ 26ಕ್ಕೆ ಅದನ್ನು ಜಾರಿ ಮಾಡ್ತಾರೆ. 1930ರಲ್ಲಿ ನೆಹರು ಅವರು ಪಾಕಿಸ್ತಾನದ ಲಾಹೋರ್ನಲ್ಲಿ ರಾವಿ ನದಿಯ ದಡದ ಮೇಲೆ ಒಂದು ದೊಡ್ಡದಾದ ಸಭೆ ಮಾಡಿರ್ತಾರೆ. ಆ ಸಭೆಯಲ್ಲಿ ಮೊದಲನೇ ಬಾರಿಗೆ ಪೂರ್ಣ ಪ್ರಮಾಣದ ಸ್ವತಂತ್ರ ಬೇಕು ಅಂತ ಒಂದು ಧ್ವಜವನ್ನು ಹಾರಿಸಿರ್ತಾರೆ. ಅಲ್ಲಿಂದ ಪ್ರತಿ ಜನವರಿ 26ನೇ ತಾರೀಕಿನಂದು ಪೂರ್ಣ ಪ್ರಮಾಣದ ಸ್ವತಂತ್ರ ದಿನ ಅಂತ ಆಚರಣೆ ಮಾಡ್ತಿರ್ತಾರೆ. ಆದ್ರೆ ಸಂವಿಧಾನ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ರೆ ಜನವರಿ 26ನೇ ತಾರೀಕಿನಂದು ಸಂವಿಧಾನ ಜಾರಿ ಆಗುತ್ತೆ. ನೀವು ಇನ್ನೊಂದಷ್ಟು ಒಂದು ವಾರದಲ್ಲಿ ಅದನ್ನು ಆಚರಣೆ ಮಾಡಿಸ್ಬೋದು. ಸರ್, ಸಂವಿಧಾನ ರಚನೆ ಆಯಿತು. ಸಂವಿಧಾನ ರಚನೆಕಾರ ಬಗ್ಗೆ ಹೇಳಿದ್ರೆ ಸಂವಿಧಾನದಲ್ಲಿ ಏನಿದೆ ಅನ್ನೋದು ಬಹಳ ಪ್ರಮುಖ. ಸಂವಿಧಾನದಲ್ಲಿ ಏನಿದೆ ಅದು ಬಹಳ ಪ್ರಮುಖವಾಗಿರೋದು. ನಮ್ಮ ವಿದ್ಯಾರ್ಥಿಗಳು ಸಂವಿಧಾನದ ಪೀಠಿಕೆಯನ್ನು ಇಂಗ್ಲಿಷಲ್ಲಿ ಓದಿ, ಸಂವಿಧಾನದ ಪೀಠಿಕೆ ಕನ್ನಡದಲ್ಲಿ ನಾನು ಹೇಳ್ತೀನಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮನ್ವಯ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಹಾಗೂ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆಯಲ್ಲಿ ನಂಬಿಕೆ, ಸಮಾನತೆ, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ತರುವಂಥದ್ದು, ರಾಷ್ಟ್ರದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡುವಂಥದ್ದು, ರಾಷ್ಟ್ರದಲ್ಲಿ ಎಲ್ಲರಲ್ಲೂ ಭಾತೃತ್ವ ಭಾವನೆಯನ್ನು ಬೆಳಗುವಂತೆ ಮಾಡಿ ಶ್ರದ್ಧಾಪೂರ್ವಕವಾದಂತಹ ದೃಢ ಸಂಕಲ್ಪವನ್ನು ಮಾಡಿ ಈ ಸಂವಿಧಾನ ಸಭೆಯಲ್ಲಿ ದಿನಾಂಕ 26 ನವೆಂಬರ್ 1949 ಈ ದಿನದಂದು ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿಕೃತಗೊಳಿಸಿ ಈ ಸಂವಿಧಾನವನ್ನು ನಾವೇ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಭಾರತದ ಸಂವಿಧಾನದ ಪ್ರಸ್ತಾವನೆ ಇದೆಲ್ಲ ಪ್ರತಿಯೊಬ್ಬರಿಗೂ ಬಾಯ್ಪಟ್ಟು ಬರ್ತದೆ. ಇಂಗ್ಲಿಷಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಂಗ್ಲಿಷ್ ಜೊತೆ ಕನ್ನಡದಲ್ಲೂ ಬರ್ತದೆ. ಒಂದೊಂದು ಪದ ಇದೆಯಲ್ಲ ಭಾರತ ಸಂವಿಧಾನದ, ಇಡೀ ಸಂವಿಧಾನದ ಸಾರಾಂಶವನ್ನು ಹೇಳ್ತಾರೆ. MB ಫೈಲಿ ಎನ್ನುವಂತ ಸಂವಿಧಾನ ತಜ್ಞರು ಭಾರತ ಸಂವಿಧಾನದ ಪೀಠಿಕೆಯನ್ನು, ಈಗೇನು ಓದ್ರಲ್ಲ ಸಹೋದರಿ ಓದ್ರಲ್ಲ, ಆ ಸಂವಿಧಾನದ ಪೀಠಿಕೆಯನ್ನ ಭಾರತ ಸಂವಿಧಾನದ ಜ್ಯುವೆಲ್ ಅಂತ ಕರೀತಾರೆ. ಇದರ ಆಭರಣ ಅಂತ, ಸಂವಿಧಾನದ ಆಭರಣ ಅಂತ ಯಾವ್ದಾದ್ರು ಇದ್ರೆ ಭಾರತ ದೇಶದ ಪ್ರಸ್ತಾವನೆ. ಭಾರತ ದೇಶದ ಪ್ರಸ್ತಾವನೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇದಿರಬೇಕು. ಭಾರತ ಮೊದಲನೇ ಬಾರಿಗೆ ಸಂವಿಧಾನ ಸ್ಟಾರ್ಟ್ ಆಗಬೇಕಾದ್ರೆ ಈ ಒಂದು ಪದದಿಂದ ಸ್ಟಾರ್ಟ್ ಆಗುತ್ತೆ. ಭಾರತದ ಪ್ರಜೆಗಳಾದ ನಾವು 1947 ಸೆಪ್ಟೆಂಬರ್ 27ನೇ ತಾರೀಕಿನಿಂದ ಈ ಚರ್ಚೆ ಬರುತ್ತೆ.
ಒಬ್ಬ ಸದಸ್ಯರಿದ್ರು, ಅವ್ರು ಹೇಳಿದ್ರೆ ದೇವರು ಇರಲಿ, ಅದ್ರ ಜೊತೆಯಲ್ಲಿ ಅಲ್ಲ ಅಂತ ಹೆಸರು ಕೂಡ ಇರಬೇಕು ಅಂತ. ಎಲ್ಲರೂ ಒಂದೊಂದು ಹೆಸರುಗಳನ್ನು ಸೂಚಿಸ್ತಾರೆ. ಒಬ್ರು ಅಯ್ಯಂಗಾರ್ ಏನಿದ್ರೆ ಗಾಂಧಿಯ ಬಗ್ಗೆ ಬಹಳ ಗೌರವ ಇದ್ದಿರ್ತದೆ, ಗಾಂಧಿ ಹೆಸರು ಬರಬೇಕು ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ, ಈ ಸಂವಿಧಾನಕ್ಕೆ ಶಕ್ತಿ ಕೊಡ್ತಾ ಇರುವಂತದ್ದು ಭಾರತ ದೇಶದ ಜನಗಳು. ಹಾಗಾಗಿ ಈ ಸಂವಿಧಾನ ಪ್ರಾರಂಭ ಆಗಬೇಕಾಗಿರೋದು ಭಾರತದ ಪ್ರಜೆಗಳಾದ ನಾವು, ವಿ ದಿ ಪೀಪಲ್ ಆಫ್ ಇಂಡಿಯಾ ಅನ್ನೋದನ್ನು ಸ್ಟಾರ್ಟ್ ಆಗಬೇಕು ಅಂತ ಹೇಳ್ತಾರೆ. ಇದನ್ನ ವೋಟಿಂಗ್ ಸ್ಟಾರ್ಟ್ ಆಗಿದೆ ಸರ್. ಸಂವಿಧಾನ ಸಭೆಯಲ್ಲಿ ಎಲ್ಲರೂ ಅಲ್ಲಿ ಬಂದವರೆಲ್ಲ ವೋಟ್ ಹಾಕ್ತಾರೆ. ಯಾವ್ದು ಇರಬೇಕು, ದೇವರ ಹೆಸರು ಇರಬೇಕಾ ಅಥವಾ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಇರ್ಬೇಕಂತ ಸಂವಿಧಾನ ಅಲ್ಲಿ ವೋಟ್ ಹಾಕ್ತಾರೆ. ವೋಟ್ ಹಾಕಿದಾಗ ಈ ದೇವರ ಹೆಸರು ಮೇಲೆ 44 ವೋಟ್ಗಳು ಬೀಳ್ತವೆ. ವಿ ದಿ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು ಅಂತ ಏನಿದೆಯಲ್ಲ, ಇದ್ರ ಮೇಲೆ 68 ವೋಟ್ಗಳು ಬೀಳ್ತದೆ. ದೇವರು ಸೋತರೆ ಭಾರತ ಪ್ರಜೆಗಳಿಗೆ ಭಾರತದ ಪ್ರಜೆಗಳು ಅಂತ ಪದ ಗೆಲ್ತದೆ. ಭಾರತ ಪ್ರಜೆಗಳ ಆಧಾರದ ಮೇಲೆ ಸಂವಿಧಾನ ರಚನೆ. ಭಾರತ ಪ್ರಜೆಗಳು ಅಂತ ಸ್ಟಾರ್ಟ್ ಆದ್ಮೇಲೆ ಭಾರತ ಸಂವಿಧಾನದ ಮೊದಲನೇ ಕಲಮನ್ನೇ ನಿಮ್ಗೆ ಹೇಳಿದ್ರು. ಎಲ್ಲ ಕಲಮನ್ನ ಹೇಳಕ್ ಹೋಗಿಲ್ಲ, ಬಹಳ ಜಾಸ್ತಿ ಸಮಯ ತಗೊಂಡಿದೆ. 1ನೇ ಕಲಮಲ್ಲೇ ಭಾರತದ ಹೆಸರನ್ನ ಹೇಳ್ತದೆ, ಇಂಡಿಯಾ, ದಟ್ ಈಸ್ ಭಾರತ. ಭಾರತದ ಅಧಿಕೃತ ಹೆಸರು ಎರಡಿದಾವೆ, ಇಂಡಿಯಾ ಮತ್ತು ಭಾರತ. ಒಂದಿಷ್ಟು ದಿನಗಳ ಹಿಂದೆ ಟಿವಿಯಲ್ಲಿ ಎಲ್ಲ ಜಾಸ್ತಿ ಚರ್ಚೆ ಇತ್ತು, ನಮ್ಮ ದೇಶದ ಹೆಸರು ಇಂಡಿಯಾ ಬೇಡ, ಭಾರತ ಬೇಕು, ಭಾರತ ಬೇಡ, ಇಂಡಿಯಾ ಕಥೆ ಎಲ್ಲ ಬರ್ತಾ ಇತ್ತು. ಕ್ವಶನ್ ನೋಡಿದ್ರೆ ನೀವು ಒಂದು 6 ತಿಂಗಳಿಂದ ಜೋರಿತ್ತು ಟಿವಿಯಲ್ಲಿ. ಆದ್ಮೇಲೆ ಯಾರೊಬ್ಬರು ಕೇಸ್ ಕೂಡ ಆಗ್ತದೆ ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಬೈಕ್ ಮನೆಗೆ ಕಳಿಸ್ಬಿಟ್ಟು ಮೊದಲು ಹೋಗಿ ಸಂವಿಧಾನ ಓದ್ಕೋ, ಭಾರತ ಅಂತ ಆಲ್ರೆಡಿ ಇಂಡಿಯಾ ಹೆಸರಿದೆ. ಇಂಗ್ಲಿಷಲ್ಲಿ ಬರೀಬೇಕಾದ್ರೆ ಅದನ್ನ ಇಂಡಿಯಾ ಅಂತ ಬರೀತೀವಿ, ಹಿಂದಿ, ಕನ್ನಡ, ಲೋಕಲ್ ಭಾಷೆಯಲ್ಲಿ ಬರೀಬೇಕಾದ್ರೆ ಅದನ್ನ ಭಾರತ ಅಂತಾನೆ ಬರೀತೀವಿ, ಭಾರತ ಅಂತಾನೆ ಬರೀತೀವಿ. ಕರೆಕ್ಟಾ? ಹಾಗಾಗಿ ನಮ್ಗೆ ಗೊತ್ತಿರೋದು ಸಂವಿಧಾನ ಸಮರ್ಪಣೆ ದಿನ ಒಂದಾದ್ರೂ ತಿಳ್ಕೊಂಡೆ ಏನು ಅಂದ್ರೆ ಭಾರತ ಅಧಿಕೃತ ಹೆಸರು ಎರಡದವ, ಇಂಡಿಯಾ, ದಟ್ ಈಸ್ ಭಾರತ್. ಇಂಡಿಯಾ, ಭಾರತ ಎರಡು ನಮ್ಮ ದೇಶದ ಹೆಸರಿದಾವೆ. ಸಂವಿಧಾನದ ಎಲ್ಲ ಆರ್ಟಿಕಲ್ ಅನ್ನ ಹಿಂದೆ ಹೇಳಿದ್ರೆ ನಾವು ಆರ್ಟಿಕಲ್ 1ರಿಂದ 4 ತನಕ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನ ಹೇಳ್ತದೆ, ಯಾವ್ದಾದ್ರು ಪ್ರದೇಶ ಭಾರತದ ಅಂತ. 5ರಿಂದ 12 ತನಕ ಭಾರತ ದೇಶದ ಈ ಪೌರತ್ವದ ಬಗ್ಗೆ ಮಾಹಿತಿ ಹೇಳ್ತದೆ, ಸಿಟಿಸನ್ಶಿಪ್ ಬಗ್ಗೆ ಮಾಹಿತಿಯನ್ನು ಹೇಳ್ತದೆ. 12ರಿಂದ 35 ತನಕ ಮೂಲಭೂತ ಹಕ್ಕುಗಳನ್ನ ಹೇಳ್ತದೆ. 36ರಿಂದ 51 ತನಕ, ಕಲಂ 51 ತನಕ ಭಾರತ ದೇಶದಲ್ಲಿರುವಂತಹ ರಾಜ್ಯ ನಿರ್ದೇಶಕ ತತ್ವಗಳನ್ನು ಹೇಳ್ತದೆ. 51 ಕ್ಲಾಸ್ ಎ ಭಾರತದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಹೇಳ್ತದೆ. 52ರಿಂದ 123 ತನಕ ಕೇಂದ್ರ ಸರ್ಕಾರದ ಬಗ್ಗೆ ಮಾಹಿತಿ ಹೇಳ್ತದೆ. ಪಾರ್ಲಿಮೆಂಟ್ ಹೆಂಗ್ ರಚನೆ ಆಗುತ್ತೆ, ಪ್ರಧಾನಮಂತ್ರಿ ಹೆಂಗ್ ಬರ್ತಾರೆ, ಪ್ರಧಾನಮಂತ್ರಿಗೆ ಏನು ಶಕ್ತಿ ಇದೆ, ರಾಷ್ಟ್ರಪತಿಗಳಿಗೆ ಏನು ಶಕ್ತಿ ಇದೆ, ಎಂಪಿಗಳಿಗೆ ಏನೇನು ಶಕ್ತಿಗಳಿದೆ, ಹೆಂಗ್ ಆಯ್ಕೆ ಮಾಡಬೇಕು ಅಂತ ಹೇಳ್ತದೆ. ಎಲ್ಲಿಂದ 52ರಿಂದ 123 ತನಕ. 124ರಿಂದ 147ನೇ ಕಲಂ ಕ್ವಶನ್ ನನ್ನ ಮಾತನ್ನ 10ನೇ 9ನೇ ಬೇಗ ರೀಚ್ ಆಗಿ ನಿಮ್ ಸಂವಿಧಾನ ಪಾಠ. 123ರಿಂದ 147 ತನಕ ಕಲಂ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟಿನ ಬಗ್ಗೆ ಮಾಹಿತಿ ಇದೆ. ಸುಪ್ರೀಂ ಕೋರ್ಟ್ ಹೇಗೆ ರಚನೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ 148ರಿಂದ 213ನೇ ಕಲಂ ತನಕ, ಆರ್ಟಿಕಲ್ 148 ಇಂದ 230 ತನಕ, 213 ತನಕ ಭಾರತ ದೇಶದಲ್ಲಿ ರಾಜ್ಯ ಸರ್ಕಾರ ಹೆಂಗೆ ರಚನೆ ಮಾಡಬೇಕು ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ಹೆಂಗೆ ರಚನೆ ಆಗಬೇಕು, ರಾಜ್ಯಪಾಲರು ಹೆಂಗೆ ರಚನೆ ಆಗಬೇಕು, ಮುಖ್ಯಮಂತ್ರಿ ಶಕ್ತಿ ಏನು, ರಾಜ್ಯ ಹೆಂಗೆ ರಚನೆ ಆಗಬೇಕು, MLA ಹೆಂಗಿರಬೇಕು, MLCಗಳು ಹೆಂಗೆ ಆಗಬೇಕು, ಪ್ರತಿಯೊಂದನ್ನ 148ರಿಂದ 213 ತನಕ ಹೇಳ್ತಾರೆ. 213ರಿಂದ 243 ತನಕ ನಮ್ಮ ರಾಜ್ಯದಲ್ಲಿ ಹೈಕೋರ್ಟ್ ಇದಾವೆ. ಹೈಕೋರ್ಟ್ಗಳು ಹೆಂಗೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಹೈಕೋರ್ಟ್ಗಳು ಹೆಂಗೆ ಕೆಲಸ ಮಾಡಬೇಕಂತ ಇಲ್ಲಿಂದ ನಮಗೆ 313 ತನಕ, 323 ತನಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಂಬಂಧಗಳ ಬಗ್ಗೆ ಮಾಹಿತಿ ಇರ್ತದೆ. ಇದರಲ್ಲಿ ನೀವು ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಅಧ್ಯಯನ ಮಾಡ್ತೀರಾ. ಕರೆಕ್ಟ್? ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ 323 ತನಕ ಹೇಳ್ತದೆ. 323ರಿಂದ 344 ತನಕ ಭಾರತ ದೇಶದಲ್ಲಿ ಚುನಾವಣೆಗಳ ಹೆಂಗೆ ಮಾಡಬೇಕು ಅಂತ ಹೇಳ್ತದೆ ಸಂವಿಧಾನ. ಎಲೆಕ್ಷನ್ ನಡೀತಾವಲ್ಲ, ಎಲೆಕ್ಷನ್ ಹೆಂಗೆ ಮಾಡಬೇಕು ಅಂತ ಹೇಳ್ತಾರೆ. 343ರಿಂದ 350 ತನಕ ಭಾರತ ದೇಶದ ಸಂವಿಧಾನ ಏನು ಹೇಳ್ತಂದ್ರೆ ಭಾಷೆಗಳ ಬಗ್ಗೆ ಮಾಹಿತಿ ಕೊಡ್ತದೆ. ನಮ್ಮ ದೇಶದ ಭಾಷೆಗಳು ಹೆಂಗಿದಾವೆ, ಯಾವ್ಯಾವ ಇದಾವೆ ಅಂತ. ಬಹುಶಃ ನೀವು ನೋಟಿನ ಮೇಲೆ ನೋಡಿದ್ರೆ 24 ಭಾಷೆಗಳಿದೆ, 14 ತೋರಿಸ್ತಾರೆ. 22ಕ್ಕೆ ರಾಷ್ಟ್ರೀಯ ಮಾನ್ಯತೆ ಕೊಟ್ಟಿದೆ. ನಮ್ಮ ಕನ್ನಡ ಎಷ್ಟು ಭಾಷೆ ಇದೆ ಅದರಲ್ಲಿ ನೋಟ್ ಮೇಲೆ ಕರೆಕ್ಟ್ ಯಾವ್ದು ಕರೆಕ್ಟ್ ಇದೆ.
ಸ್ಥಾನದಲ್ಲಿ? 4ನೇ ಸ್ಥಾನ ಇದೆ ನಮ್ಮ ಕನ್ನಡ ಭಾಷೆ. ಈ ಭಾಷೆ ಅಲ್ಲೇ ಇರಬೇಕು ಅಂತ ಸಂವಿಧಾನದಲ್ಲಿ ಹೇಳ್ತದೆ. 350ರಿಂದ 350 ತನಕ 350ರಿಂದ 360 ತನಕ ಭಾರತ ದೇಶದಲ್ಲಿ ತುರ್ತು ಪರಿಸ್ಥಿತಿಗಳ ಮಾಹಿತಿಯನ್ನು ಹೇಳ್ತದೆ. 360ರಿಂದ 70 ತನಕ 69 ತನಕ ಭಾರತ ದೇಶದಲ್ಲಿ ಸಂವಿಧಾನ ತಿದ್ದುಪಡಿ ಏನು ಅಂತ ಹೇಳ್ತದೆ. ಹೆಂಗ್ ಸಂವಿಧಾನ ತಿದ್ದುಪಡಿ ಮಾಡಬೇಕು? 3 ರೀತಿ ತಿದ್ದುಪಡಿ ಇದೆ. ಸರಳ ತಿದ್ದುಪಡಿ, ಕಠಿಣ ತಿದ್ದುಪಡಿ, ತಿದ್ದುಪಡಿಗಳೊಂದಿಗೆ ಅರ್ಧದಷ್ಟು ರಾಜ್ಯಗಳು ಕೂಡ ಸಹಿ ಹಾಕಬೇಕು ಅಂತ ಸಂವಿಧಾನ ತಿದ್ದುಪಡಿಗಳು ಹೇಳಿರ್ತದೆ ಅನ್ಕೊಂಡಿದ್ದೀನಿ. 370ರಿಂದ 395 ತನಕ ಭಾರತ ದೇಶದ ವಿಶೇಷವಾದಂತಹ ಆಕ್ಟ್ಗಳನ್ನು ಹೇಳ್ತಾರೆ. 1ರಿಂದ 395 ಕಲಂಗಳಿದ್ದಾವೆ. 8 ಶೆಡ್ಯೂಲ್ಗಳಲ್ಲಿ ಮೊದಲು ರಚನೆಯಾಗಿತ್ತು, ಈಗ 12 ಶೆಡ್ಯೂಲ್ಗಳಿದ್ದಾವೆ. ಅವಾಗ ಭಾಗ 22 ಇತ್ತು, ಈಗ ಭಾಗ 25 ಇದೆ. ನಾನು ಹೇಳುವಂತ ಪ್ರತಿ ಮಾತುಗಳು ನಿಮ್ಮ ಎಕ್ಸಾಮ್ಗೂ ಬರುತ್ತೆ. ಮುಂದೆ CET ಬರಬೇಕಾದ್ರೆ ಒಂದು ಸ್ವಲ್ಪ ನೆನಪಿಟ್ಕೊಂಡ್ರಿ, ಇವೆಲ್ಲ CET ಬರುತ್ತೆ. ನೀವು IAS KS ಆಗಬೇಕಂದ್ರೆ ಇಷ್ಟು ಕಾಮನ್ ನಾಲೆಜ್ ಇರಬೇಕು, ಸಾಮಾನ್ಯ ಜ್ಞಾನ ಸಂವಿಧಾನ ಬಗ್ಗೆ ಇರಬೇಕು. ಭಾರತ ದೇಶದಲ್ಲಿ ಕಲಂಗಳು ಎಷ್ಟಿದಾವೆ ಅಂದ್ರೆ 395 ಕಲಂಗಳಿದ್ದಾವೆ. 100 ಸುಮಾರು 5 ತಿದ್ದುಪಡಿಗಳಾಗಿದ್ದಾವೆ ಭಾರತ ದೇಶದ ಸಂವಿಧಾನಕ್ಕೆ. ಹೀಗಿರುವಂತಹ ಭಾಗಗಳು ಎಷ್ಟಂದ್ರೆ 25 ಭಾಗಗಳಿದ್ದಾವೆ, 12 ಶೆಡ್ಯೂಲ್ಗಳಿದ್ದಾವೆ. ಓದಿದ್ರೆ ತಾನು ಹೇಳಿದ್ದಾರೆ ಎಷ್ಟು? 10ನೇದವರೆಗೆ ಇದೆ ಅದು ಪಾಠ, ಹೌದಲ್ವಾ? 10ನೇದವರೆಗೆ ಇದೆ. ಇಷ್ಟೆಲ್ಲ ಮಾಹಿತಿ ಇದೆ. ಇಷ್ಟೆಲ್ಲ ಮಾಹಿತಿ ಸಂವಿಧಾನ ಕೊಟ್ಟಿದೆ. ಸಂವಿಧಾನ ಬಂದ ನಂತರ ಸಮಾನತೆ ಬಂತು, ನೆನ್ಪಿಟ್ಕೊಂಡ್ರಿ ನಿಮಗೆ. ಎಲ್ರಿಗೂ ವೋಟಿಂಗ್ ಪವರ್ ಬಂದಿದ್ದು ಸಂವಿಧಾನದಿಂದ. ಹೆಣ್ಮಕ್ಳು ಇಲ್ಲಿ ಹುಡುಗಿಯರು ಸಹೋದರಿಯರು ನಮ್ಮ ಜೊತೆ ಕೂತ್ಕೊಂಡಿದ್ರೆ ಇದು ಸಂವಿಧಾನದಿಂದ, ನೆನ್ಪಿಟ್ಕೊಂಡಿರ್ತೀವಿ. ಸಂವಿಧಾನದಿಂದ ಭಾರತ ದೇಶದ ಮಹಿಳೆ, ನನ್ನ ತಾಯಿ, ನನ್ನ ಸಹೋದರಿ ಪ್ರೆಗ್ನೆಂಟ್ ಆಗಿ ಒಂದು ಮಗುವಿಗೆ ಜನ್ಮ ಕೊಟ್ರೆ ಮಗುವನ್ನ ಕಾಪಾಡೋ ಸಲುವಾಗಿ, ಆರೈಕೆ ಮಾಡುವ ಸಲುವಾಗಿ 6 ತಿಂಗಳ ತನಕ ಅವರಿಗೆ ಜಾಬ್ ಅಲ್ಲಿ ಬರೆದ್ರೆ ಮನೆ ಪೇಮೆಂಟ್ ಕೊಡಬೇಕು. ದಟ್ಸ್ ಸಂವಿಧಾನ. ನೀವು ಬೆಳಗ್ಗೆ 10 ಗಂಟೆ ಬಂದು ನಾವೆಲ್ಲ 4 ಗಂಟೆಗೆ ಜಾಬ್ ಮಾಡೋದು ಮನೆಗೆ ಹೋಗ್ಬಿಡ್ತೀವಿ. 8 ಗಂಟೆ ಕೆಲಸ ಕೊಟ್ಟಿದ್ದು ಸಂವಿಧಾನ. ಬ್ರಿಟಿಷರಿಂದ 14 ಗಂಟೆ ಕೆಲಸ ತಗೊಳ್ತಾ ಇದ್ರು. ನಮಗೆ ESI PF ನಮಗೆಲ್ಲವನ್ನ ಕೊಟ್ಟಿದ್ದು ಸಂವಿಧಾನ. ಎಲ್ಲವನ್ನು ಕೊಟ್ಟಿದ್ದು ಯಾವುದು? ಸಂವಿಧಾನ. ವಿಚಾರ ಮಾಡಿ. ಭಾರತ ದೇಶದಲ್ಲಿ ಏನೇನೆಲ್ಲ ವಚನಕಾರರು ಹೇಳಿದ್ರು, ಏನೇನೆಲ್ಲ ಸಮಾನತೆಗೆ ಗೌತಮ ಬುದ್ಧ ಹೇಳಿದ, ಏನೇನೆಲ್ಲ ಬಸವಣ್ಣನವರು ಹೇಳಿದ್ರು, ಏನೇನೆಲ್ಲ ಅಂಬೇಡ್ಕರ್ ಚೌಡಯ್ಯನವರ ವಚನಗಳು ಹೇಳಿದ್ರು, ಅವೆಲ್ಲ ಒಂದು ರೀತಿ ರೂಪದಲ್ಲಿ ಹೇಳಿದಾವೆ ಅಂದ್ರೆ ಸಂವಿಧಾನದಲ್ಲಿ ಹೇಳಿದ್ರು. ಮೂಢನಂಬಿಕೆಯನ್ನ ಬಿಡಬೇಕು ಅಂತ ಸಂವಿಧಾನ ಹೇಳ್ತದೆ. ನೀವು ಆರ್ಟಿಕಲ್ ಯಾವುದು ಮೂಲಭೂತ ಕರ್ತವ್ಯಗಳಲ್ಲಿ ಗಮನಿಸಬೇಕಾದ್ರೆ ಮೂಢನಂಬಿಕೆ ಬಿಡಬೇಕು, ವೈಜ್ಞಾನಿಕ ವಿಚಾರ ಹೇಳಬೇಕು ಅಂತ ಹೇಳ್ತಾರೆ. ಆ ಮೂಢನಂಬಿಕೆ ಬಿಡಬೇಕು ಅನ್ನುವಂಥ 12ನೇ ಶತಮಾನದಲ್ಲಿ ವಚನಕಾರರು ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂಬೇಡ್ಕರ್ ಚೌಡಯ್ಯನವರು, ನೆನೆಸ್ಕೊಳ್ಳಬೇಕು ನಾವು. ಕಲ್ಲ ನಾಗರ ಕಂಡರೆ ಹಾಲನೆಯವರಯ್ಯ, ದಿಟ್ಟದ ನಾಗರ ಕಂಡರೆ ಕೊಲ್ಲೆಂಬುವರಯ್ಯ, ಉಂಬುವ ಜಂಗಮ ಬಂದರೆ ನಡೆನಡೆ ಎನ್ನುವರಯ್ಯ, ಉಂಬದ ಲಿಂಗಕ್ಕೆ ಬೋನವನ್ನು ಹಿಡಿಯುವರಯ್ಯ. ಆರ್ಟಿಕಲ್ 14, 15, 16, 17 ಸಮಾನತೆಯನ್ನು ಹೇಳ್ತದೆ. ಯಾವ ಹೆಣ್ಮಕ್ಳು, ಯಾವ ಗಂಡು ಮಕ್ಕಳು, ಯಾವುದೇ ಜಾತಿ, ಲಿಂಗ ಯಾವುದೂ ತಾರತಮ್ಯ ಮಾಡಬೇಡಿ ಅಂತ ಹೇಳ್ತಾರೆ ಸಂವಿಧಾನದಲ್ಲಿ. ಇದನ್ನೇ ವಚನದ ಆ ಕಾಲದಲ್ಲಿ ಹೇಳಿದಾರಲ್ಲ, ಇದನ್ನೇ ವಚನದಲ್ಲಿ ಆ ಕಾಲದಲ್ಲಿ ಹಿಂದಿನ ಕಾಲದಲ್ಲೇ ಹೇಳಿದ್ದಾರೆ. ಕರೆಕ್ಟ್ ಹೇಳಿದ್ದಾರೆ. ಯಾವ್ದಾದ್ರು ಒಂದು ವಚನ ಹೇಳೋದು ನಮ್ಮ ಸಮಾನತೆಗೆ ಸಂಬಂಧಪಟ್ಟಿದ್ದು, ಜಾತಿ ಮಾಡಬೇಡಿ ಅಂತ. ಇವ್ರ ವಚನ ಹೇಳ್ತಾರೆ ಬಹಳ ಕಠೋರವಾಗಿದೆ. ನನ್ನ ಸಹೋದರಿ, ನನ್ನ ಮಕ್ಕಳು ಅಂತ ತಿಳ್ಕೊಂಡ ವಚನವನ್ನ ಹೇಳಿರ್ತೀನಿ. ಬಹುಶಃ ಅದನ್ನ ಬರೆದಿಟ್ಕೊಂಡಿದ್ರು. ಎಂತ ವಚನವನ್ನ ಹೇಳ್ತಾರೆ. ಸಂವಿಧಾನ ಚೆನ್ನಾಗಿದೆ, ವಚನಗಳು ಬಹಳ ಕಠೋರವಾಗಿ ಹೇಳ್ತಾರೆ. ಯಾರು ಅಂಬಿಕರ ಚೌಡಯ್ಯನವರದೇ ವಚನವನ್ನು ಹೇಳಿದ್ರು. ಎಷ್ಟು ಕಠೋರವಾಗಿ ಹೇಳ್ತಾರೆ ಅಂತಂದ್ರೆ, ಉಚ್ಚೆಯ ಬಚ್ಚಲಲ್ಲಿ ಹುಟ್ಟಿ ನಾ ಹೆಚ್ಚು ನೀ ಹೆಚ್ಚು ಎನ್ನುವವರನ್ನ ಬಚ್ಚಲಿಗೆ ಕರೆದು ಕಚ್ಚಿ ಬಿಚ್ಚಿ ಮಚ್ಚಿ ನೀವು ಎಂದ ನಮ್ಮ ಅಂಬಿಕರ ಚೌಡಯ್ಯ. ಅಂತ ಭಯಂಕರತೆಯನ್ನ ಹೇಳ್ತಾರೆ ವಿಚಾರ. ನಾವೆಲ್ಲರೂ ಸಮಾನರು, ಕರೆಕ್ಟಾ? ನಾವೆಲ್ಲರೂ ಸಮಾನರಾಗಿದ್ದೀವಿ. ಮನುಷ್ಯರ ಮೇಲೆ ಎಲ್ಲರೂ ಸಮಾನ. ಆ ಕಾಲಕ್ಕೆ ಯಾವಾಗ ಜಾತಿ ಮಾಡ್ಕೊಂಡಿದ್ರೆ ಏನೊಂದು ಮಾಡ್ಕೊಂಡಿದ್ರೆ ಅದು ಯಾವುದಿಲ್ಲ. ನಾವು ಸಂವಿಧಾನದ ಸಮರ್ಪಣಾ ದಿನವನ್ನು 74ನೇ ಆಚರಣೆ ಮಾಡ್ತಾ ಇದ್ದೀವಿ. ಆಧುನಿಕ ಜೀವನದಲ್ಲಿ ಇದ್ದೀವಿ. ಎಲ್ಲ ಕಡೆ ಹೊರಗಡೆ ಸ್ಮಾರ್ಟ್ ಮೊಬೈಲ್ ಬಂದಿದ್ದಾವೆ. ಜಗತ್ತಿನ ಎಲ್ಲ ಇನ್ಫಾರ್ಮೇಶನ್ ಬಂದು ಕ್ಲಿಕ್ ಅಲ್ಲಿ ಬರ್ತದೆ ನಿಮಗೆ. ಈಗ ಮುಂದೆ AI ಜಮಾನ ಬರ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬಹುಶಃ ತಮ್ಗೆ ಗೊತ್ತಿರಬೇಕು ಅಂತ ಅನ್ಕೋತೀನಿ. ಈಗ ಮೊಬೈಲಲ್ಲಿ ನೀವೆಲ್ಲ ನೋಡ್ತಿರಲ್ಲ, ಅದೊಂದು 100 ಪಟ್ಟು ಎಕ್ಸ್ಟ್ರಾ ಸ್ಪೀಡ್ ಬಂದಿದೆ. ಮನುಷ್ಯನ ಬುದ್ಧಿಶಕ್ತಿ 140, 130 ತನಕ ಇದೆ IQ. ಅತಿ ಹೆಚ್ಚು ಅಂದ್ರೆ ಐನ್ಸ್ಟೈನ್ ಇತ್ತು. ಎಷ್ಟು? 160 IQ ಇತ್ತು. ಈಗ ಹೊಸ ಬಂದಿರುವಂತ AI ಎಷ್ಟು ಫಾಸ್ಟ್ ಇದೆ ಅಂದ್ರೆ 1200 IQ ಇದೆ ಅಂತ. 1200 ನೀವು ಹೇಳೋದಕ್ಕಿಂತ ಮುಂಚೆ ಕೆಲಸ ಮಾಡಿಬಿಡ್ತದೆ. ಅಷ್ಟು ಫಾಸ್ಟ್ ಬಂದಿದೆ ಇಂಟರ್ನೆಟ್. ಈಗ ಅಷ್ಟು ಫಾಸ್ಟ್ ಬಂದಿದೆ.
ನಿನ್ನ ಮನಸ್ಸಲ್ಲಿ ಏನು ಅನ್ಕೊಳ್ತೀವಿ ಹೇಳ್ಕೊ ವಾಪಸ್ ಈಗ ಅಂಥದ್ದು ಬಂದಿದೆ ಈಗ. ಇಂಥ ಸಮಾನಗಳು ಬಂದಾಗ ನಾವು ಚಂದ್ರಲೋಕಕ್ಕೆ ಹೋಗಿ ಬರ್ತಾ ಇದ್ದೀವಿ. ಇಂಥ ಸಮಾನಗಳಲ್ಲಿ ಜಾತಿ ಎನ್ನುವಂಥದ್ದು, ತಾರತಮ್ಯ ಎನ್ನುವಂಥದ್ದು, ಸಮಾನತೆ ತರಬೇಕು, ಎಲ್ಲವನ್ನು ಬೇಕು. ಸಂವಿಧಾನ ಹೇಳುವಂಥದ್ದೇ ಅದು. ಭಾರತ ದೇಶದ ಸಂವಿಧಾನವನ್ನು ಇವತ್ತು ಆಚರಣೆ ಮಾಡ್ತಿರೋದು ಇಡೀ ಜಗತ್ತಿನಲ್ಲಿ ಎಲ್ಲಿ ಇರಲಿಕ್ಕಿಲ್ಲ. ಒಂದು ಪುಸ್ತಕವನ್ನ ಇಷ್ಟು ಅತ್ಯಂತ ಶ್ರೇಷ್ಠವಾಗಿ ಪುಸ್ತಕವನ್ನ ಪೂಜೆ ಮಾಡುವಂತ ದೇಶ ಯಾವುದಾದ್ರೂ ಇದ್ರೆ ಅದು ನನ್ನ ದೇಶ, ಭಾರತ ದೇಶ. ಪುಸ್ತಕವನ್ನ ಪೂಜೆ ಮಾಡುವಂತ ಸಂಸ್ಕೃತಿ ಇರುವಂತದ್ದು ನಮ್ಮಲ್ಲಿ ಮಾತ್ರ. ಸಂವಿಧಾನವನ್ನು ಅಷ್ಟು ಗೌರವಪೂರ್ವಕವಾಗಿ ಕಾಣ್ತೀವಿ. ರಾಷ್ಟ್ರೀಯ ಹಬ್ಬಗಳಲ್ಲಿ 26 ಜನವರಿ ಆಚರಣೆ ಮತ್ತು ರಾಷ್ಟ್ರೀಯ ಹಬ್ಬಗಳಲ್ಲಿ ಬರ್ತದೆ ನೋಡಿ. ಒಂದು ಪುಸ್ತಕ ಜಾರಿಗೆ ಪುಸ್ತಕದ ಬಗ್ಗೆ ಗೌರವವನ್ನು ಹೊಂದಿರ್ತೀವಿ. ಹಾಗಾಗಿ ಆ ಪುಸ್ತಕದಲ್ಲಿ ಏನಿದೆ, ಪುಸ್ತಕದ ಆಶಯ ಏನಿದೆ, ಅದನ್ನು ರಚನೆ ಮಾಡಿದಂಥವ್ರು ಏನು ಹೇಳಿದ್ದಾರೆ ಅದೆಲ್ಲವನ್ನ ನಮಗೆ ಗೊತ್ತಿರೋದು. ಮಹಿಳೆಯ ಸಮಾನತೆ ಬಗ್ಗೆ ಪುಸ್ತಕ ಹೇಳುತ್ತೆ, ಕರೆಕ್ಟಾ? ಮಹಿಳೆಯ ಸಮಾನತೆ ಬಗ್ಗೆ ಪುಸ್ತಕಗಳಲ್ಲಿ ಹೇಳ್ತೀವಿ. ಆರ್ಟಿಕಲ್ 15ರಲ್ಲಿ ಗಮನಿಸಿ, ಲಿಂಗ ತಾರತಮ್ಯ ಮಾಡಂಗಿಲ್ಲ. ಅಮೆರಿಕದಲ್ಲೆಲ್ಲ ತನ್ನ ಗಂಡ ಕೂದಲನ್ನು ಹೆಂಡತಿ ಹೊಡಿತಾನೆ ಅಂದ್ರೆ ನಡೆಯಂಗಿಲ್ಲ. ಹೆಂಡತಿ ಬಂದು ಹೊಡೆದ್ರೆ ಹೆಂಡತಿ ವಾಪಸ್ ಕೊಡ್ತಾರೆ ಹೇಳಲ್ಲಿ. ಗಂಡ ಸಿಟ್ಟು ಬಂತಂದ್ರೆ ಸಟ್ರೆ ಇರುತ್ತೆ, ಅಲ್ಲೊಂದು ಕಾರಿ ಇರುತ್ತೆ, ಕಾರಿ ಬಡಿದು ನೋಡ್ಬೇಕು, ಹೆಂಡತಿ ಹೊಡೆಯಂಗಿಲ್ಲ. ಅಷ್ಟು ಶಕ್ತಿ ನಮ್ಮ ಸಂವಿಧಾನ ನಮ್ಮಲ್ಲಿ ಹೆಣ್ಮಕ್ಳು ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಅಂದ್ರೆ ಸಂವಿಧಾನ ಬಗ್ಗೆ ಜಾಗೃತಿ ಅಷ್ಟಿಲ್ಲ, ಕಾನೂನು ಬಗ್ಗೆ ಜಾಗೃತಿಗಳು ಅಷ್ಟಿಲ್ಲ ನಮಗೆ. ನೋಡಿ, ಇವತ್ತಿನ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನ, ಈ ಊರಿನ ಮಜೀದ್ ಊರಿನ ಅಧ್ಯಕ್ಷ ಸ್ಥಾನವನ್ನ ಒಬ್ಬ ಮಹಿಳೆ ವಹಿಸಿಕೊಂಡಿದ್ದಾರೆ. ಅದಕ್ಕೆ ಮೂಲ ಕಾರಣ ಯಾವುದು? ಭಾರತ ದೇಶದ ಸಂವಿಧಾನ. ಭಾರತ ದೇಶದ ಹಳೆ ಪುಸ್ತಕಗಳಲ್ಲಿ ಜಾತಿ ವ್ಯವಸ್ಥೆ ಇತ್ತು. ಹಳೆ ಪುಸ್ತಕಗಳಲ್ಲಿ ನಮಗೆ ತಾರತಮ್ಯ ಇತ್ತು. ಹೆಣ್ಮಕ್ಳಾದ ಕೆಲಸಕ್ಕೆ ಬರದೇ ರೀತಿಯಲ್ಲಿ ನೋಡ್ಕೊಂಡಿದ್ರು. ನೋಡಿರಿ, ಪಿತಾ ರಕ್ಷಿತೆ ಕೌಮಾರ್ಯ, ಪತಿ ರಕ್ಷಿತೆ ಯೌವನ, ಪುತ್ರ ರಕ್ಷಿತೆ ಮುಪ್ಪೆ ಅಂತ ಹೇಳ್ತಾ ಸ್ತ್ರೀನ ಸ್ವತಂತ್ರ ಗರ್ಭತಮ್ಮ ಅಂತ ಹೇಳುವಂತ ಶ್ಲೋಕಗಳು ಭಾರತದಲ್ಲಿ. ಒಬ್ಬ ಹುಡುಗಿ ಸಣ್ಣವಳಿದ್ದಾಗ ಅವ್ರ ಅಪ್ಪ ಕಾಪಾಡಬೇಕು, ದೊಡ್ಡವಳಾದಾಗ ಮದುವೆ ಆದಾಗ ಗಂಡ ಕಾಪಾಡಬೇಕು, ವಯಸ್ಸಾದಾಗ ಹಿರಿ ಮಗ ಕಾಪಾಡಬೇಕು, ಹೆಣ್ಮಕ್ಳಿಗೆ ಬುದ್ಧಿ ಇರಲಿಲ್ಲ, ಅವ್ರಿಗೆ ಸ್ವತಂತ್ರ ಕೊಡಬೇಡಿ ಅಂತ. ಆದ್ರೆ ಭಾರತ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಎಲ್ಲರೂ ಸಮಾನ, ಸ್ತ್ರೀ ಪುರುಷರು ಸಮಾನರು ಅಂತ ಭಾರತ ದೇಶದಲ್ಲಿ ಸಂವಿಧಾನ ಜಾರಿ ಆದ ದಿನ ಎಲ್ಲರಿಗೂ ಓಟಿನ ಹಕ್ಕನ್ನು ಕೊಟ್ಟಿದ್ರು. ಅಮೆರಿಕ ದೇಶ 1776ಕ್ಕೆ ಸ್ವತಂತ್ರ ಆಗುತ್ತೆ. 1700